ನಮಸ್ತೆ ಫ್ರೆಂಡ್ಸ್. ಈ ದಿನ ಸೀತಾ ಮತ್ತೆ ರಾಮರ ಕಲ್ಯಾಣವನ್ನ ಆಗಿರುವಂತದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಈಗ ಸೀತಾ ಹೇಗೆ ಮಿಥಿಲೆಯಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದಾಳೆ, ಮಿಥಿಲೆಯ ನಿರ್ಗಮನದ ಬಗ್ಗೆ ಹೇಳ್ತಾ ಇದ್ದಾಳೆ ಮೀನಾಕ್ಷಿ. ಮದುವೆ ನಂತರ ಜನಕ ಬಾಬಾ ಬಗ್ಗೆ ಹೇಳ್ತಾ ಇದ್ದಾಳೆ. ಜನಕ ಬಾಬಾ ಅವರು ಶ್ರೀರಾಮನಿಗೆ ಮದುವೆಯ ಮುಂಚೆ ಒಂದು ವಾಗ್ದಾನವನ್ನ ಮಾಡಿದ್ರು. ಏನಂದ್ರೆ ನಾನು ಈ ನಮ್ಮ ಈ ರಾಜ್ಯದಲ್ಲಿ ನಾವು ಹೇಗೆ ಹೊಲ ಉಳ್ತೀವಿ ಮತ್ತೆ ನಮ್ಮ ರಾಜ್ಯದ ಎಲ್ಲವನ್ನ ನಮ್ಗೆ ತಿಳಿಯೋದನ್ನ ನಾನ್ ಮಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮದ್ವೆ ಆದ ನಂತರ ಮಣ್ಣಿನ ಸೌಂದರ್ಯವನ್ನ ಮತ್ತೆ ನೇರವಾಗಿ ಅನುಭವಿಸೋದಕ್ಕೆ ಸೀತಾಮಾತೆ ಮತ್ತು ಜನಕ ಬಾಬಾ ಶ್ರೀರಾಮನ ಹೊಲಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಜನಕ ಬಾಬಾ ಅವರು ಶ್ರೀರಾಮನಿಗೆ ನೇಗಿಲನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ಹೊಲ ಉಳಬೇಕು ಅನ್ನೋದನ್ನ ಹೇಳ್ಕೊಟ್ರು. ಮತ್ತು ಸೀತಾಮಾತೆ ಮಣ್ಣಿನ ಜೈವಿಕ ಗುಣಗಳನ್ನ ಮತ್ತು ಭೂಮಿಯ ಅನುಗ್ರಹದ ಕುರಿತು ಹೇಳ್ಕೊಟ್ಲು. ಜನಕ ಬಾಬಾ ಅವರು ಶ್ರೀರಾಮನಿಗೆ ಸ್ಥಳೀಯ ಪರಿಷತ್ಗಳನ್ನ ಸ್ಥಾಪಿಸೋ ಕುರಿತು ಹೇಳಿದ್ರು. ಮತ್ತು ಅವರು ಅದನ್ನ ಹೇಳ್ಕೊಡೋದಕ್ಕೆ ತುಂಬಾ ಉತ್ಸುಕರಾಗಿದ್ರು. ತನ್ನ ಅಳಿಯನಿಗೆ ಕಲಿಸ್ಕೊಡೋದಕ್ಕೆ ತುಂಬಾ ಖುಷಿ ಇತ್ತು ಅವ್ರಿಗೆ. ಮತ್ತೆ ಪರಿಷತ್ಗಳ ಪ್ರಗತಿ ಆಗ್ಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಮತ್ತೆ ಸಮೀಪದ ಹಳ್ಳಿಗೆ ಭೇಟಿ ಕೊಡ್ತಾ ಇದ್ರು. ಅದಕ್ಕೋಸ್ಕರನೇ ಶ್ರೀರಾಮರಿಗೆ ಎಲ್ಲನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಸ್ಥಳೀಯ ಹಳ್ಳಿಗಳಿಗೂ ಕರ್ಕೊಂಡು ಹೋಗಿದ್ದಾರೆ. ಶ್ರೀರಾಮ ಜನಕ ಬಾಬಾ ಅವರೊಂದಿಗೆ ಆಡಳಿತದ ಸ್ವರೂಪದ ಕುರಿತು ದೀರ್ಘ ಸಂಭಾಷಣೆ ಮಾಡ್ತಾ ಎಲ್ಲ ಸಂಗತಿಗಳನ್ನ ಗ್ರಹಿಸ್ಕೊತಾ ಇದ್ರು ತನ್ನಲ್ಲಿ. ಆಡಳಿತದ ಕುರಿತು ಇಷ್ಟು ವರ್ಷಗಳವರೆಗೆ ನಾನು ಅಯೋಧ್ಯೆಯಲ್ಲಿ ಇದ್ದು ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ನಾನು ಜನಕ ಬಾಬಾ ಅವರಿಂದ ಕೆಲವೇ ವಾರಗಳಲ್ಲಿ ಕಲ್ತಿದ್ದೇನೆ ಅಂತ ಶ್ರೀರಾಮ ಹೇಳಿದ್ರು ಅಂತ ಸೀತಾ ಮಾತೆಯೇ ತನ್ನ ಸೇವಕಿಯರಲ್ಲಿ ಮತ್ತೆ ಅವರ ಮಿಥಿಲೆಯ ರಾಜ್ಯ ಅರಮನೆಯಲ್ಲಿ ಹೇಳಿದ್ರು ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಮತ್ತೆ ಅವರು ಯುದ್ಧ ಕೌಶಲ ಮತ್ತು ವೇದಗಳ ಕುರಿತು ಮಹರ್ಷಿ ವಶಿಷ್ಠ ಹಾಗೂ ವಿಶ್ವಾಮಿತ್ರರಿಂದ ಕಲಿತಿರುವಂತದ್ದು. ಅಂದ್ರೆ ವೇದಗಳ ಬಗ್ಗೆ ಮಹರ್ಷಿ ವಶಿಷ್ಠ ಅವರು ಮತ್ತೆ ವಿಶ್ವಾಮಿತ್ರರು ಶ್ರೀರಾಮನ ಗುರುಗಳಾಗಿರ್ತಾರೆ. ಅವರಿಂದ ನಾನು ಕಲ್ತಿದ್ದೀನಿ. ಆದ್ರೆ ಆಡಳಿತದ ಸೂಕ್ಷ್ಮತೆಯನ್ನ ನಾನು ಕಲಿಯೋದಕ್ಕೆ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಇದುವರೆಗೂ ನನಗೆ ಅವಕಾಶ ಇರಲಿಲ್ಲ. ಇದನ್ನ ನಾನು ಮೊಟ್ಟ ಮೊದಲನೇ ಬಾರಿಗೆ ಜನಕ ಬಾಬಾ ಅವರಿಂದ ಕಲಿಯೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಂತ. ಜನಕ ಬಾಬಾ ಭವಿಷ್ಯದ ದೃಷ್ಟಿಯಿಂದ ತಮ್ಮ ದೂರ ದೃಷ್ಟಿ ಉಳ್ಳವರಾಗಿದ್ರು. ಮತ್ತೆ ಮುನ್ನೆಚ್ಚರಿಕೆಯನ್ನ ತಗೋಬೇಕು ಅನ್ನೋದನ್ನ ಶ್ರೀರಾಮರಿಗೆ ಹೇಳೋದಕ್ಕೆ ಉತ್ಸುಕರಾಗಿದ್ರು. ಅಂದ್ರೆ ದೂರಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ ಜನಕ ಬಾಬಾ. ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಏನಾಗತ್ತೆ ಅದನ್ನ ಶ್ರೀರಾಮನಿಗೆ ಹೇಳ್ಕೊಡ್ಬೇಕು, ಮುನ್ನೆಚ್ಚರಿಕೆಯಿಂದ ಹೇಗೆ ರಾಜ್ಯಭಾರ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೆ ಉತ್ಸುಕತೆ ಇದೆ. ಜೊತೆಗೆ ಹೇಳ್ತಾ ಇದ್ದಾರೆ, ನಮ್ಮ ಈ ವಿದೇಹ ರಾಜ್ಯ ಶಕ್ತಿ ಕ್ಷೀಣಿಸುತ್ತದೆ ಮತ್ತು ಕೋಸಲದ ರಾಜ್ಯ ಶಕ್ತಿ ವೃದ್ಧಿಸುತ್ತದೆ ಅನ್ನೋದನ್ನ ಅವರು ನೋಡಿದ್ರು. ಅಂದ್ರೆ ಈ ಮಿಥಿಲೆ ಈಗ 2 ಹೆಣ್ಮಕ್ಳನ್ನು ಅಲ್ಲೇ ಕೊಟ್ಟಿರೋದ್ರಿಂದ ಅಯೋಧ್ಯೆನಲ್ಲಿ ಲೀನ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಾರಾಜ ದಶರಥನ ಆಳ್ವಿಕೆಯಲ್ಲಿ ರಘುಕುಲ ವ್ಯಾಪ್ತಿ ಅಪಾರವಾಗಿ ಬೆಳೆದಿತ್ತು. ರಾಜಧಾನಿ ಅಯೋಧ್ಯೆ ಅನ್ನೋದು ಈಗ ಸಾಮ್ರಾಜ್ಯಶಾಹಿ ಕೇಂದ್ರ ಆಗಿತ್ತು. ದಶ ದಿಕ್ಕುಗಳಲ್ಲಿ ತನ್ನ ಪ್ರಭಾವವನ್ನ ವಿಸ್ತರಿಸಿತ್ತು. ವಿದೇಹ ರಾಜ್ಯ ಒಂದು ವಿಷಯವನ್ನ ಹೊರತುಪಡಿಸಿ ಅಂದ್ರೆ ಈ ವಿದೇಹ ರಾಜ್ಯದಲ್ಲಿ ಧ್ಯಾನದ ಜ್ಞಾನವನ್ನ ಉಳ್ಳವರಂತರಾಗಿದ್ರು. ಆದ್ರೆ ಕೋಸಲ ಅನ್ನೋದು ತುಂಬಾ ಶಕ್ತಿವಂತ ರಾಜ್ಯ ಆಗಿತ್ತು. ಧ್ಯಾನದ ಜ್ಞಾನ ಮತ್ತೆ ಶಕ್ತಿ ಎರಡು ಸಮ್ಮಿಶ್ರಣಗೊಳ್ಬೇಕು, ಆಗ ಯಶಸ್ಸು ಸಾಧ್ಯ ಅನ್ನೋದನ್ನ ಮನಗಂಡಂತಹ ದಶರಥ ಮಹಾರಾಜರು ಈ 2 ರಾಜ್ಯಗಳ ಮಿಲನ ಆಗ್ಬೇಕು, ಆರ್ಯವರ್ಥದಲ್ಲಿ ಉಜ್ವಲ ಭವಿಷ್ಯ ನಿರ್ಧಾರವಾಗುವುದನ್ನ ಇದು ಖಚಿತಪಡಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತ ಇವರು ಅವರ ಸಕಲ ಸೃಷ್ಟಿಗೆ ಮತ್ತೆ ಭೂಮಿಯ ಅವನತಿಯಿಂದ ತಪ್ಪಿಸೋದಕ್ಕೋಸ್ಕರ ಮತ್ತೆ ಸಂಸ್ಕೃತಿಯನ್ನ ಹಾಗೂ ನಾಗರಿಕತೆಯ ಸಮೃದ್ಧಿ ಎಲ್ಲಿ ದೂರದವರೆಗೆ ಹರಡೋದಕ್ಕೆ ಮಾನವನ ಜಾತಿಯ ಪ್ರಗತಿಗೆ ಸಾಧ್ಯ ಆಗ್ಬೇಕು ಅಂದ್ರೆ ಶ್ರೀರಾಮ ಸೀತಾಮಾತರು ಒಂದಾಗ್ಬೇಕು ಅನ್ನೋದನ್ನ ಕಂಡುಕೊಂಡಿದ್ರು ಅಂತ ಇಲ್ಲಿ ಸೀತಾಮಾತೆ ಹೇಳ್ತಾ ಅಲ್ಲ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಭೂಮಿಯು ಅವನತಿಯ ಕಾಲದಲ್ಲಿದೆ. ಅಂದ್ರೆ ಈಗ ರಾವಣನ ಅಟ್ಟಹಾಸ ಸ್ಥಾಪನೆ ಆಗ್ಬಿಟ್ಟಿದೆ. ಎಲ್ಲಾ ಕಡೆನೂ ಅವನ
ಮಂತ್ರ ಶಕ್ತಿ ತಂತ್ರ ಶಕ್ತಿಯಿಂದಾಗಿ ಎಲ್ಲರನ್ನ ಆ ಎಲ್ಲ ಭೂಮಿಯ ಎಲ್ಲ ಜೀವಿಗಳಿಗೂ ಕಷ್ಟವನ್ನ ತಂದು ಹೊಡ್ತಾ ಇದ್ದಾನೆ. ಆದ್ರೆ ಇಲ್ಲಿವರೆಗೂ ಬರೋಕ್ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಋಷಿಗಳ ಶಕ್ತಿ ಇದೆ, ಜನಕ ಬಾಬಾನ ಶಕ್ತಿ, ಧ್ಯಾನ ಶಕ್ತಿ ಇದೆ, ಜ್ಞಾನ ಶಕ್ತಿ ಇದೆ, ಹಾಗೂ ಅಯೋಧ್ಯೆ ಅಯೋಧ್ಯೆಯಲ್ಲಿ ರಾಮನ ಧ್ಯಾನ ಶಕ್ತಿ, ಸೀತಾ ಶಕ್ತಿ ಎಲ್ಲರೂ ಒಂದಾಗಿರೋದ್ರಿಂದ ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ರಾವಣನಿಗೆ. ಈಗ ಜನಕ ಬಾಬಾ ಹೇಳ್ತಾ ಇದ್ದಾರೆ, ಭೂಮಿಯ ಅವನತಿಯ ಕಾಲದಲ್ಲಿ ಈಗ ಭೂಮಿಯ ಅವನತಿ ಕಾಲಕ್ಕೆ ಬರ್ತಾ ಇದೆ, ಭೌತಿಕ ಪ್ರಗತಿ ಆಗ್ಬೇಕು. ಮತ್ತೆ ಈಗ ಏನ್ ಅನ್ಕೋತಾ ಇದ್ದಾರೆ ಜನರೆಲ್ಲ, ಏನ್ ಅನ್ಕೋತಾ ಇದ್ದಾರೆ, ನಮ್ಮನ್ನ ನಾವು ಪ್ರಗತಿ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಅಂದ್ರೆ ಧ್ಯಾನದ ಬಗ್ಗೆ ಗೊತ್ತಾಗ್ಬೇಕು ಅನ್ನೋದೆಲ್ಲ ಈಗ ಕ್ಷೀಣಿಸುತ್ತೆ ಮುಂದೆ. ಅಂದ್ರೆ ಭೌತಿಕ ಪ್ರಗತಿ ಬಗ್ಗೆನೆ ಜನ ಹೆಚ್ಚು ಹೊತ್ತು ಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಜನಕ ಬಾಬಾ. ಅದಕ್ಕಾಗಿಯೇ ಅವರು ತಮ್ಮ ಜೀವಿತ ವರ್ಷಗಳ ಕೊನೆಯ ಅವಧಿಯನ್ನ ಈ ಕತ್ತಲ ಯುಗದಿಂದ ಸಾಗ್ತಾ ಇರುವಂತ ಸಮಯದಲ್ಲಿ, ಅಂದ್ರೆ ಈಗ ಎಲ್ಲಿ ಆಧ್ಯಾತ್ಮಿಕ ಜ್ಞಾನ ಕೊನೆಗೊಳ್ತಾ ಇದೆಯೋ ಆ ಸಮಯದಲ್ಲಿ ಜ್ಞಾನವನ್ನ ಸಂರಕ್ಷಿಸುವುದಕ್ಕಾಗಿ ನಾನು ಸಹಾಯ ಮಾಡೋದಕ್ಕೆ ಬಯಸಿದೀನಿ. ಅಂದ್ರೆ ಧ್ಯಾನದ ಬಗ್ಗೆ ಎಲ್ಲೆಲ್ಲಿ ಅವನತಿ ಹೊಂದ್ತಾ ಇರುವಂತ ಜಾಗದಲ್ಲೆಲ್ಲ ತಾನು ಸಹಾಯ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವರು ರಾಜ್ಯದಲ್ಲಿ ಮಿಥಿಲೆ ಏನು ಅವನತಿ ಹೊಂದ್ತಾ ಇದೆ, ಇನ್ನು ಮುಂದಿನ ನನ್ನ ಕಾರ್ಯವೆಲ್ಲ ಜ್ಞಾನವನ್ನ ಇಡೋದಕ್ ಮಾತ್ರ ನಾನು ಬಳಸ್ಕೋತೀನಿ ಅನ್ನೋದನ್ನ ಇಲ್ಲಿ ಜನಕ ಬಾಬಾ ಹೇಳ್ತಾ ಇದ್ದಾರೆ ರಾಮನಿಗೆ. ಸಮಸ್ತ ಮನುಕುಲಕ್ಕೆ ಪ್ರಯೋಜನಕಾರಿ ಆಗುವಂತೆ ಈ ಮದುವೆಯನ್ನ ನಾನು ಸಮ್ಮತಿ ಸೂಚಿಸಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಮಸ್ತ ಮನುಕುಲದ ಪ್ರಯೋಜನಕ್ಕಾಗಿ ನಿಮ್ಮಿಬ್ಬರ ವಿವಾಹವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವರು ಸೀತೆಯನ್ನ ಚೆನ್ನಾಗಿ ತರಬೇತುಗೊಳಿಸಿದೀನಿ. ಯಾಕೆ ಅಂದ್ರೆ ನನಗೆ ಜವಾಬ್ದಾರಿ ಇತ್ತು. ಸೀತಾ ಮಾತೆಯನ್ನ ನನಗೆ ಮಗುವಾಗಿ ಕೊಟ್ಟಂತಹ ಭೂಮಾತೆ, ದೇವಾನು ದೇವತೆಗಳೇನ್ ಕೊಟ್ಟಿದ್ರೋ ಧ್ಯಾನದಲ್ಲಿ ಅವಳನ್ನ ಕರೆಸ್ಕೊಂಡು ಭೂಮಾತೆಯ ಉದ್ಧಾರಕ್ಕೆ ಕರೆಸ್ಕೊಂಡಂತ ತಪಸ್ಸಿನ ಮೂಲಕ ದೇವಿಯನ್ನೇ ಕರೆಸ್ಕೊಂಡಿರುವಂತ ಜನಕ ಬಾಬನಿಗೆ ಜವಾಬ್ದಾರಿ ಇತ್ತು. ಏನಂದ್ರೆ ಸೀತಾ ಮಾತೆಯನ್ನ ತರಬೇತುಗೊಳಿಸ್ಬೇಕಾಗಿತ್ತು. ಜೊತೆಗೆ ಋಷಿ ಮುನಿಗಳ ಗಮನಕ್ಕೆ ತಂದು ಅವಳನ್ನ ಜ್ಞಾನವನ್ನ ಅಳವಡಿಸ್ಕೊಳ್ಳೋದಕ್ಕೆ, ಈ ಯೋಜನೆಯಲ್ಲಿ ಅವಳ ಸ್ಥಾನವೇನಿದೆ ಅನ್ನೋದನ್ನ ಗಣನೆಗೆ ತೆಗೆದುಕೊಂಡು ಅವಳಿಗೆ ಎಲ್ಲ ರೀತಿಯ ವಿದ್ಯೆಯನ್ನ ಕಲಿಸ್ಕೊಟ್ಟಿದ್ರು ಜನಕ ಬಾಬಾ. ಪ್ರಕೃತಿಯ ಸೌಂದರ್ಯವನ್ನ ಹೇಗೆ ಪ್ರೀತಿಸ್ಬೇಕು, ಅದರಿಂದ ಹೇಗೆ ನಾವು ಒಬ್ಬರ ಕಷ್ಟವನ್ನ ಅರ್ಥ ಮಾಡ್ಕೋಬೇಕು, ಒಂದಲ್ಲ ವಿದ್ಯೆಗಳು. ಧ್ಯಾನ ಮಹಾನ್ ಸಾಧ್ವಿಯಾಗಿದ್ದಾಳೆ, ಅಪ್ಪನನ್ನ ಮೀರ್ಸುವಂತ ಸಾಧ್ವಿಯಾಗಿದ್ದಾಳೆ. ಋಷಿ ಮುನಿಗಳು ಕೂಡ ಅವಳ ಎದುರುಗಡೆ ಕೂತ್ಕೊಂಡ್ರೆ ಧ್ಯಾನದಲ್ಲೇ ವಿಚಿತ್ರ ಧ್ಯಾನ ಅನುಭವಗಳನ್ನ ಪಡೆಯುವಂತ ಮಹಾನ್ ಸಾಧ್ವಿಯನ್ನಾಗಿ ಮಾಡಿರುವಂತ ಎಲ್ಲ ಜವಾಬ್ದಾರಿಯು ಮುಗ್ದಿದೆ. ಜೊತೆಗೆ ಸೀತಾಮಾತೆಯ ವಿವಾಹದ ಜವಾಬ್ದಾರಿಯನ್ನು ಕೂಡ ಮುಗಿಸಿದ್ದಾರೆ. ಮಹಾನ್ ಶಕ್ತಿಯಾದ ರಾಮನಿಗೆ ಕೊಟ್ಟು ಮದುವೆ ಆಗಿರೋ ಕೊನೆಯ ಈಗ ಅನ್ಕೋತಾ ಇದ್ದಾರೆ, ಕೊನೆಯ ಜವಾಬ್ದಾರಿಯ ಅಂತಿಮ ಹಂತವನ್ನ ತಲುಪಿತ್ತು ಆ ಜಾಗ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಜವಾಬ್ದಾರಿ ಅಂದ್ರೆ ಇಲ್ಲಿ ಜನಕ ಬಾಬಾರ ಜವಾಬ್ದಾರಿ ಅನ್ನೋದು ಈಗ ಅಂತಿಮ ಹಂತವನ್ನ ಮುಟ್ಟಿದೆ ಅಂತ. ಜನಕ ಬಾಬಾ ಅವರು ಮುಕ್ತಾಯದ ಈ ಸಮಯವನ್ನ ಸಂತೋಷ ಮತ್ತು ದುಃಖಗಳಿಲ್ಲದ ಸಮಚಿತ್ತತೆಯಿಂದ ಸ್ವಾಗತಿಸಿದ್ರು. ಮಗಳನ್ನ, ಇಬ್ರು ಹೆಣ್ಮಕ್ಳನ್ನ ಒಂದೇ ಮನೆಗೆ ಕೊಟ್ಟು ಮದ್ವೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ನಮ್ದು ರಾಜ್ಯ ಅವನತಿಯನ್ನ ಹೊಂದ್ತಾ ಇದೆ, ಅದನ್ನೆಲ್ಲದೂ ಕೂಡ ಸಂತೋಷದಿಂದನೇ ಸ್ವೀಕಾರ ಮಾಡಿದ್ರು. ಯಾವುದೇ ದುಃಖ ಭಾವ ಇಲ್ದೇನೆ ಎಲ್ಲನ್ನು ಮನಸ್ಸಿನಿಂದ ಅದನ್ನ ಸ್ವಾಗತ ಮಾಡಿದ್ರು ಅಂತ ಹೇಳ್ತಾ ಇದ್ದಾಳೆ. ಸೋಮ ಒಂದು ದಿನ ಸಂಜೆ ಅಡುಗೆ ಮನೆಗೆ ಮರಳಿ ಬಂದ ನಂತರ ನಾನು ಊಟ ಬಡಿಸ್ತಾ ಇರ್ಬೇಕಾದ್ರೆ ಕೇಳಿಸಿಕೊಂಡಿರುವಂತಹ ಜನಕ ಬಾಬಾ ಅವರು ಮತ್ತು ಶ್ರೀರಾಮನಿಗೆ ಏನೇನು ಬೋಧಿಸಿದ್ರು ಅನ್ನೋ ಸಂಗತಿಯನ್ನ ನಮ್ ಜೊತೆ ಹಂಚ್ಕೋತಾ ಇದ್ಲು. ಅವಳು ಅಡುಗೆ ಮನೆಯನ್ನ ಪ್ರವೇಶಿಸ್ತಿದ್ದಂತೆ ಅವಳ ಮೌನವನ್ನೆಲ್ಲ ನಾವು ಗಮನಿಸಿದ್ವಿ. ಅವಳು ತನ್ನ ಕೆಲಸಗಳನ್ನ ಆರಂಭಿಸಿದ್ಲು. ಸೇವಕರಿಗೆ ನಿರ್ದಿಷ್ಟ ಕೆಲಸಗಳನ್ನ ವಿನಂತಿಸುತ್ತಾ ಮತ್ತು ಸಾಮಾನ್ಯವಾಗಿ ಅವಳು ಗಟ್ಟಿಯಾಗಿ ಮಾತಾಡ್ತಾ ಓಡಾಡ್ತಿದ್ಲು. ಆದ್ರೆ ಈ ಸಂಜೆ ಅವಳು ತಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳದೆ ಅವಳು ಪಾತ್ರೆಯನ್ನ ತೊಳೆಯೋದ್ರಲ್ಲಿ, ಅಡುಗೆ ಕೋಣೆಯನ್ನ ಅಚ್ಚುಕಟ್ಟು ಮಾಡೋದ್ರಲ್ಲಿ ತೊಡಗಿದ್ಲು. ನಾನ್ ಅವಳನ್ನ ಪ್ರಶ್ನೆ ಮಾಡ್ದೆ, ಆದ್ರೆ ಅವಳು ಅದಕ್ಕೆ ಪ್ರತಿಕ್ರಿಯೆ ನೀಡ್ಲಿಲ್ಲ. ಬದಲಾಗಿ ನನ್ನ ಮಾತು ಕೇಳಿಸಿಕೊಂಡಿಲ್ಲವೆಂಬಂತೆ ದೂರದಲ್ಲಿ ಎಲ್ಲೋ ದಿಟ್ಟಿಸಿ ನೋಡ್ತಾ ಇದ್ಲು. ಕೊನೆಗೆ ಸೇವಕಿ ಒಬ್ಳು, ಏನ್ ತಪ್ಪಾಗಿದೆ ಸೋಮ ಅಂತ ಕೇಳಿದ್ಲು. ಅಂದ್ರೆ ನಮ್ಮಿಂದನೇ ಏನೋ ತಪ್ಪಾಗಿರ್ಬೇಕು, ಅದಕ್ಕೋಸ್ಕರ ಮೌನವಾಗಿದ್ದಾಳೆ ಅಂತ. ಅದಕ್ಕೆ ಸೋಮ ಹೇಳ್ತಾ ಇದ್ದಾಳೆ, ತಪ್ಪೇ ಇಲ್ವೇ ಇಲ್ಲ ಅಂತ ಮತ್ತೆ ಮೌನ ಆದ್ಲು. ಮತ್ತೆ ಸಂಜೆ ಊಟ ಬಡಿಸುವಾಗ ನೀನು ಸಂಭಾಷಣೆಯನ್ನ ಕೇಳ್ಕೊಂಡಿರ್ವೆ ಅಲ್ವಾ? ಯಾರು? ಕಿರಣ್ ಕೇಳ್ತಾ ಇದ್ದಾನೆ ಇಲ್ಲಿ.
ನೀನು ಸಂಜೆ ಊಟ ಬಡಿಸುವಾಗ ಜನಕ ಬಾಬಾ ಮತ್ತೆ ರಾಮರು ಸೀತಾ ಮಾತಾ ಎಲ್ಲಾ ಸಂಭಾಷಣೆಯನ್ನ ಮಾಡ್ತಾ ಇದ್ದಾಗ ನೀನು ಊಟ ಬಡಿಸ್ಬೇಕಾದ್ರೆ ಕೇಳ್ಕೊಂಡಿದ್ಯಾ ಅಲ್ವಾ? ಅದಕ್ಕೆ ಎಲ್ಲಾದ್ರೂ ಮೌನವಾಗಿದ್ದಾಳೇನೋ ಅನ್ನೋದ್ ರೀತಿಯಾಗಿ ಕೇಳ್ತಾ ಇದ್ದಾಗ ಸೋಮ ಹೌದು ಅಂತ ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ರೋಹಣ ಕೂಡ ಏನೋ ಕೇಳಿಸ್ಕೊಂಡಿದ್ದಾಳೆ. ಆದ್ರೆ ಅವಳು ಮಾತನಾಡಿದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗ್ ಸಾಧ್ಯ ಆಗಿಲ್ಲ. ಅದು ಮಹತ್ವದ ವಿಷಯವೇ ಆಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂತ ಕಿರಣ್ ಹೇಳ್ತಾ ಇದ್ದಾನೆ. ಬಹುಶಃ ಅದು ನಮ್ಗೆ ಕೇಳಿಸಿಕೊಳ್ಳುವುದಕ್ಕಾಗಿಯೇ ಅವ್ರು ಎಲ್ಲರೂ ಒಟ್ಟಾಗಿ ನಮ್ಮ ಎದುರುಗಡೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಅಂದ್ರೆ ಅಲ್ಲಿ ಸೇವಕರು ಕೂಡ ಅಲ್ಲಿ ಇರ್ಬೇಕು. ನಾವು ರಾಮರ ಜೊತೆ ಸೀತಾಮಾತೆಯ ಜೊತೆ ಮಾತಾಡ್ತಾ ಇರೋದನ್ನ ಅನ್ನೋದಕ್ಕೋಸ್ಕರ ನಮ್ಮನ್ನ ಹೊರಗ್ ಕಳಿಸ್ಲಿಲ್ಲ ಜನಕ ಬಾಬಾ ಅಂತ ಹೇಳ್ತಾ ಇದ್ದಾಳೆ ಸೋಮ. ಮನೆಯಲ್ಲಿ ಏನೇ ಜರುಗಿದ್ರು ಅದರ ಹಿನ್ನೆಲೆಗೆ ಒಂದು ಕಾರಣವಿರುತ್ತೆ ಅಂತ ಕಿರಣ್ ಸೋಮಾಳ ಕಡೆ ಕಠಿಣವಾಗಿ ನೋಡ್ತಾ ಇದ್ದಾನೆ. ಮನೆ ನೋಡಿ ಇಲ್ಲಿ ನಮ್ಮ ರಾಜರ ಮನೆ ಅರಮನೆ ಅಂತ ಇಲ್ಲ, ನಮ್ಮ ಮನೆಯಲ್ಲಿ ಏನೇ ನಡೆದ್ರು ಕೂಡ ಏನೇ ಜರುಗಿದ್ರು ಕೂಡ ಅದಕ್ಕೆ ಹಿನ್ನೆಲೆಯಾದ ಒಂದು ಕಾರಣ ಇದ್ದೇ ಇರತ್ತೆ ಅಂತ ಹೇಳಿದಾಗ ಸೋಮಾಳಿಗೆ ಅದನ್ನ ಹೇಗ್ ಹೇಳಿ ಅನ್ನೋದು ಇವಳಿಗೆ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು. ಅವಳ ಮಾತುಗಳು ಯಾವಾಗ್ಲೂ ಅರ್ಥಗರ್ಭಿತವಾಗಿರ್ತಿದ್ವು ಮತ್ತು ಅವಳು ಅವನನ್ನ ತುಂಬಾ ಇಷ್ಟ ಪಡ್ತಾ ಇದ್ಲು. ಅಂದ್ರೆ ಅವನು ಕಿರಣ್ ಅನ್ನೋ ಹುಡುಗ ಅರ್ಥಗರ್ಭಿತವಾಗಿ ಮಾತಾಡ್ತಾ ಇದ್ದ, ತುಂಬಾ ಬುದ್ಧಿವಂತ ಅಂತ ಹೇಳ್ತಾ ಇದ್ದಾಳೆ. ಸೋಮ ಮಾತನಾಡೋದಕ್ಕೆ ಆರಂಭಿಸಿದಂತೆ ಅಡುಗೆ ಕೋಣೆಯಲ್ಲಿ ಆಳುಗಳೆಲ್ಲ ಸುತ್ತು ಸೇರ್ಕೊಂಡ್ರು. ನೋಡಿ ಸೋಮ ಆಡೋದಕ್ಕೆ ಪ್ರಾರಂಭ ಮಾಡದಿದ್ದಂತೆ ಅಲ್ಲಿರುವಂತ ಆಳುಗಳೆಲ್ಲ ಬಂದು ಸುತ್ತೋರದ್ರು. ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳ್ಕೊತಾ ಇದ್ರು ಅಂತ. ನಾನು ಕೇಳಿರುವುದನ್ನ ನಿಮಗೆ ನಾನು ಪುನರಾವರ್ತಿಸ್ತಾ ಇದ್ದೇನೆ. ಕಿರಣ್, ಬಹುಶಃ ನಾನಿದನ್ನು ಅರ್ಥ ಮಾಡಿಕೊಳ್ಳಬಹುದು, ನೀನ್ ಅರ್ಥ ಮಾಡ್ಕೋತೀಯ ಕಿರಣ್ ಅಂತ ಸೋಮ ಹೇಳ್ತಾ ಇದ್ದಾಳೆ. ಊಟದ ಮಧ್ಯೆ ನಾನು ಕೊನೆಯ ಭಕ್ಷ್ಯಗಳನ್ನ ಅವ್ರಿಗೆ ಬಡಿಸ್ತಾ ಇದ್ದೆ. ಜನಕ ಬಾಬಾ ಅವರು ಒಮ್ಮಿಂದೊಮ್ಮೆಲೆ ಊಟ ಮಾಡೋದನ್ನ ನಿಲ್ಲಿಸಿದ್ರು. ಶ್ರೀರಾಮ್ ಅವರೊಂದಿಗೆ ಮಾತನಾಡತೊಡಗಿದ್ರು. ರಾಜನು ತನ್ನ ಜನರ ಸೇವಕನಾಗಿದ್ದಾನೆ. ರಾಜನು ಜನರಿಂದ ದೂರ ಉಳಿದ್ರೆ ಅವನು ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ವಿದೇಹದಲ್ಲಿರುವ ಎಲ್ಲ ಕುಟುಂಬಗಳು ನನಗೆ ಪರಿಚಿತ. ನನಗೆ ಅವರ ದುಃಖಗಳು ಗೊತ್ತು ಮತ್ತು ಅವುಗಳನ್ನ ನಿವಾರಿಸೋದಕ್ಕೂ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮ್ ನೀವು ಕೂಡ ಹಾಗಿರ್ಬೇಕು ಅನ್ನೋದಕ್ಕೋಸ್ಕರ ತರಬೇತಿ ಕೊಡ್ತಾ ಇದ್ದಾರೆ. ಜೊತೆಗೆ ಹೇಳ್ತಾ ಇದ್ದಾರೆ, ಶ್ರೀರಾಮ್ ಅವರು ಜನಕ ಬಾಬಾ ಹೇಳದ್ದನ್ನ ತತ್ಪರತೆಯಿಂದ ಕೇಳ್ಕೊತಾ ಇದ್ರು. ಜನಕ ಬಾಬಾ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳ್ತಾ ಇದ್ರು. ಜನಕ ಬಾಬಾ ಇನ್ನೂ ಮುಂದುವರಿಸ್ತಾ, ನಿಮ್ಮ ವಿಸ್ತರಿಸ್ತಾ ಇರುವಂತ ಸಾಮ್ರಾಜ್ಯದಲ್ಲಿಯೂ ಇದು ಕೂಡ ಸಾಧ್ಯ ಇದೆ. ನೀವು ಜನರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶಾಲವಾದ ಮನಸ್ಸು ಜನಸಂಖ್ಯೆಯನ್ನ ತಿಳಿಯಬಲ್ಲದು. ಅದು ಎಷ್ಟೇ ದೊಡ್ಡದಾಗಿದ್ರು ಕೂಡ ಜನರ ಮನಸ್ಸನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಆಸೆಗಳು ಮಹಾದೇವನು ಗಮನಿಸುವುದಿಲ್ವೇ? ಮಹಾದೇವ ಗಮನಿಸ್ತಾ ಇರ್ತಾನೆ. ನಮ್ಮ ಆಲೋಚನೆ ಹೇಗಿರುತ್ತೆ ಅನ್ನೋದನ್ನ ದೇವ್ರು ಗಮನಿಸ್ತಾ ಇರ್ತಾನೆ ಅಂತ. ಹಾಗೆಯೇ ರಾಜನು ಕೂಡ ತನ್ನ ಸಂರಕ್ಷಣೆಯಲ್ಲಿ ಇರುವವರ ಕುರಿತು ಕಾಳಜಿಯನ್ನ ವಹಿಸ್ಬೇಕಾಗತ್ತೆ. ನಮಗೆ ಆ ಜವಾಬ್ದಾರಿಯನ್ನ ನೀಡಲ್ಪಟ್ಟಿರತ್ತೆ. ಅದಕ್ಕಾಗಿಯೇ ನಾನು ನಿಯಮಿತವಾಗಿ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇರ್ತೇನೆ. ನೋಡಿ ಇಲ್ಲ ಮತ್ತೆ ಇನ್ನು ಸೇವಕಿ ಮೀನಾಕ್ಷಿಯ ಬಗ್ಗೆನೆ ತಗೊಂಡ್ರೆ ಎಷ್ಟು ಡೀಪ್ ಆಗಿ ತನ್ನ ಮಗಳು ಅನ್ನೋ ರೀತಿಯಾಗಿ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ಮುಂದೆ ಹೇಳ್ತಾಳೆ ಮೀನಾಕ್ಷಿ. ಯಾಕಂದ್ರೆ ಸೀತಾ ಮಾತೆಯನ್ನ ಹೊರಗೆ ಕಳಿಸ್ಬೇಕಾದ್ರೆ ಆ 4 ಸೇವಕಿಯರನ್ನ ಅಪ್ಪಿಕೊಂಡು ನೀವು ನನ್ನ ಹೆಣ್ಮಕ್ಳು ಅಂತ ಪ್ರೀತಿಯಿಂದ ಹೇಳ್ತಾರೆ ಜನಕ ಬಾಬಾ. ಒಬ್ಬೊಬ್ರುನು ತನ್ನ ಮಕ್ಕಳು ಅನ್ನೋ ತರನೇ ನೋಡ್ತಾರೆ ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಜನರ ನಾಡಿ ಮಿಡಿತವನ್ನ ತಿಳ್ಕೋಬೇಕು. ಸೀತಾಮಾತೆಯು ಕೂಡ ಆಗಾಗ್ಗೆ ನನ್ನ ಜೊತೆ ಬರ್ತಾ ಇದ್ಲು. ಪ್ರತಿ ಕುಟುಂಬದ ಅಗತ್ಯಗಳನ್ನ ಅವಳು ಕೂಡ ಬಲ್ಲವಳಾಗಿದ್ದಾಳೆ. ನಾನು ಅದನ್ನ ಕಲ್ಸಿದೀನಿ ರಾಮ್. ನಾವು ಸ್ವ ಆಡಳಿತದ ಗುರಿಯನ್ನ ಹೊಂದಿರ್ಬೇಕು. ಅದುವೇ ನಮ್ಮ ಭವಿಷ್ಯ. ಮುಂದೆ ಅದು ಬರ್ತಾ ಇದೆ. ಸ್ವ ಆಡಳಿತ ಅಂದ್ರೆ ಪ್ರಜಾರಾಜ್ಯ ಬರ್ತಾ ಇದೆ. ನಾವು ಅದನ್ನ ನಾವ್ ಈಗ್ಲಿಂದಲೇ ಬಿತ್ತಬೇಕು ಅವ್ರಿಗೆ. ಆಡಳಿತಗಾರರ ಮನಸ್ಸು ಅನ್ನೋದು ಏನಿದೆ ಸ್ವಹಿತ ಮೋಡಗಳಿಂದ ಆವರಿಸಿದೆ. ಅಂದ್ರೆ ಇಲ್ಲಿ ರಾಜರು ಏನಿದ್ದಾರೆ ಅದು ಜನರಿರೋದೇ ನಮ್ಮ ಸೇವೆ ಮಾಡೋದಕ್ಕೆ ಅನ್ನೋ ರೀತಿಯಾಗಿ ಇದ್ದಾರೆ. ಆರ್ಯವರ್ತ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತ ಎಲ್ಲ ರಾಜರುಗಳಿದ್ದಾರೆ. ವಾಸ್ತವಿಕವಾಗಿ ನಾನು ಅದನ್ನ ನೋಡ್ತಾ ಇದ್ದೇನೆ. ಇದನ್ನ ಎದುರಿಸೋದಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ಪ್ರಜಾರಾಜ್ಯ ಅನ್ನೋದು ಉದ್ಭವ ಆಗ್ಬೇಕು. ಈಗ ನಾವೇನು ಪ್ರಜಾರಾಜ್ಯದಲ್ಲಿದ್ದೀವೋ, ಸ್ವತಂತ್ರತೆಯಿಂದ ಇದೀವೋ, ಹಾಗೆ ರಾಜನ ಕೈ ಕೆಳಗೆ ಕೆಲ್ಸ ಮಾಡುವಂತ ಆಗ್ಬಾರ್ದು.
ಎಲ್ಲಿ ಸ್ವ ಆಡಳಿತ ಅಂದ್ರೆ ಪ್ರಜೆಗಳೇ ಪ್ರಭುವಾಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಾಮ ಆಶ್ಚರ್ಯದಿಂದ ನೋಡಿ ಕೇಳಿದ್ರು. ತಮ್ಮ ಸ್ವಂತ ಮನಸ್ಸುಗಳನ್ನೇ ಆಳಲಾಗದವರು ತಮ್ಮ ಹಳ್ಳಿಗಳನ್ನು ಆಳೋದಕ್ಕೆ ಸಾಧ್ಯವೇ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ರಾಜರುಗಳು ತನ್ನ ಮನಸ್ಸಂಚಲತೆ ಅನ್ನೋದನ್ನ ಇಟ್ಕೊಂಡು ತನ್ನಲ್ಲಿ ಆ ಎಲ್ಲನ್ನ ಕ್ರೋಢೀಕರಿಸ್ಬೇಕು, ರಾಜ್ಯವನ್ನ ನನ್ನಲ್ಲೇ ಇಟ್ಕೋಬೇಕು ಅನ್ನೋ ಮೋಹ ಇಟ್ಕೊಂಡ್ರೆ ಜನರನ್ನ ಮತ್ತೆ ತಮ್ಮ ಹಳ್ಳಿಗಳನ್ನ ಆಳೋದಕ್ಕಾಗಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ರಾಮ. ಜನಕ ಬಾಬಾ ನತ್ತ, ಅದುವೇ ನಮ್ಮ ಋಷಿಗಳ ಜವಾಬ್ದಾರಿಯಾಗಿದೆ. ಜನರನ್ನ ಮನಸ್ಸುಗಳನ್ನ ಶಕ್ತಿ ಹೀಲ್ ಮಾಡುವಂತ ಆಶೀರ್ವಾದವನ್ನು ಕೊಡುವಂಥದ್ದು ಋಷಿಗಳು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸಮುದಾಯವನ್ನು ಆಳೋದಕ್ಕೆ ಸಮರ್ಥರಾಗುವಂತೆ ಜನರಿಗೆ ಮನಸ್ಸನ್ನು ಹೇಗೆ ಆಳುವುದು ಅನ್ನೋದನ್ನ ಎಂಬುದನ್ನ ನಾವು ಕಲಿಸೋದು ಮತ್ತು ಫಲ ನೀಡಲು ದೀರ್ಘ ಸಮಯ ತೆಗೆದುಕೊಳ್ಳತ್ತೆ. ಅಂದ್ರೆ ಈಗಾಗ್ಲೇ ಅವರು ಜನರು ಒಪ್ಕೋತಾ ಇಲ್ಲ. ಇಲ್ಲಿ ಪ್ರಭು ನಿರಂಕುಶ ಪ್ರಭುತ್ವ ಅಂದ್ರೆ ಇಲ್ಲಿ ರಾಜನೇ ಆಳ್ಬೇಕು ಅನ್ನೋದನ್ನ ಇಲ್ಲಿ ಮಿಥಿಲೆ ಜನರೆಲ್ಲ ಅನ್ಕೋತಾ ಇದ್ದಾರೆ. ನಾವು ಅವ್ರ ಅಂಡರ್ ಅಲ್ಲೇ ಇರ್ಬೇಕು ಅನ್ನೋದನ್ನ ಯಾರು ಕೂಡ ಒಪ್ಕೋತಾ ಇಲ್ಲ ಅನ್ನೋದನ್ನ ಇಲ್ಲಿ ರಾಮ್ ಅವ್ರಿಗೆ ಹೇಳ್ತಾ ಇದ್ದಾರೆ. ನಾವು ಈ ಪ್ರಜಾರಾಜ್ಯ ಅನ್ನೋ ಬೀಜವನ್ನ ಬಿತ್ತಬೇಕು. ಮತ್ತೆ ಕೆಲವೊಂದು ಕಡೆ ಪ್ರತಿರೋಧವಿದೆ. ಗ್ರಾಮಸ್ಥರು ಆಳುವುದಕ್ಕಿಂತ ಆಳಿಸಿಕೊಳ್ಳುವುದನ್ನೇ ಇಷ್ಟಪಡ್ತಾ ಇದ್ದಾರೆ. ಆದ್ರಿಂದಾಗಿ ಅವರು ಗ್ರಾಮ ಪರಿಷತ್ತು ನಾವ್ ಏನ್ ಮಾಡ್ತಾ ಇದೀವೋ ಹುಟ್ಟು ಹಾಕ್ತಾ ಇದೀವೋ ಅದ್ ಯಾವ್ದನ್ನು ಕೂಡ ಉತ್ಸುಕತೆಯಿಂದ ಪ್ರೀತಿಯಿಂದ ತಗೋತಾ ಇಲ್ಲ ರಾಮ್ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ಮುನ್ನೋಡ್ಸೋದಕ್ಕೆ ಅವರು ನಮ್ಮನ್ನ ಅನುಸರಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಇದು ಅವರ ಮನಸ್ಸನ್ನ ವಿಕಾಸ ಮಾಡೋದಿಲ್ಲ. ಹಾಗಾಗಿ ನಾವು ಪ್ರಜಾರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಕೆಲಸ ಮುಕ್ತಾಯಕ್ಕೆ ಬಂದಿದೆ ನೋಡಿ, ನನ್ನ ಈ ರಾಜ್ಯ ಮುಕ್ತಾಯಕ್ಕೆ ಬರ್ತಾ ಇದೆ, ನಿಮ್ಮದು ಆರಂಭವಾಗ್ತಾ ಇದೆ ರಾಮ್. ಸೀತೆ ಇಲ್ಲಿಂದ ನಿರ್ಗಮಿಸಿದ ನಂತರ ನನ್ನನ್ನು ನಾನು ಹೆಚ್ಚು ಅಂತರ್ಲೋಕಗಳಿಗೆ ಸೆಳೆದುಕೊಳ್ತೇನೆ. ಅಂದ್ರೆ ಇಲ್ಲಿ ತುಂಬಾ ಧ್ಯಾನಕ್ಕೆ ಹೋಗ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂತರ್ಲೋಕ ಅಂದ್ರೆ ನನ್ನೊಳಗೆ ನಾನು ಹೋಗಿ ಧ್ಯಾನಾಸಕ್ತನಾಗ್ತೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸತತವಾಗಿ ಬೆಳಕನ್ನ ಪದಚ್ಯುತಗೊಳಿಸಲು ಪ್ರಯತ್ನಿಸುತ್ತಿರುವ ಕತ್ತಲೆಯನ್ನ ಪ್ರತಿರೋಧಿಸಲು, ಬೆಳಕನ್ನ ಹೋಗಲಾಡಿಸುವಂತ ಶಕ್ತಿ ಕತ್ತಲು ಅನ್ನೋದೇನಿದೆ ಅದನ್ನ ತೆಗೆದು ಹಾಕೋದಕ್ಕೆ ತಮ್ಮಷ್ಟಕ್ಕೆ ತಾವೇ ಸಾಧ್ಯವಾಗುವಂತೆ ಮಾನವನ ಮನಸ್ಸುಗಳಲ್ಲಿ ನೀವು ಧರ್ಮದ ತಿಳುವಳಿಕೆಯನ್ನ ಬಿತ್ತಬೇಕು. ಮುಂದಿನ ದಿನಗಳಲ್ಲಿ ಸೀತಾ ಮತ್ತೆ ರಾಮ್ ನೀವಿಬ್ರು ಬಿತ್ತಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ತಮಗೆ ಮಾರ್ಗದರ್ಶನ ಮಾಡಲು ಮತ್ತೆ ತಮ್ಮ ಆಡಳಿತಗಾರರ ಮೇಲೆ ಅವಲಂಬಿತರಾಗದಂತಹ ಸಮಯವೂ ಸಮೀಪಿಸುತ್ತೆ. ಅಂದ್ರೆ ತನ್ನ ಆಡಳಿತವನ್ನ ಒಪ್ಕೊಳ್ಳೋದಿಲ್ಲ, ಮುಂದೆ ಪ್ರಜಾರಾಜ್ಯ ಅನ್ನೋದು ಮುಂದೆ ಬರ್ತಾ ಇದೆ ಅನ್ನೋದನ್ನ ಭವಿಷ್ಯವನ್ನ ನೋಡಿದಂತ ಜನಕ ಬಾಬಾ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಅಂದ್ರೆ ರಾಜ ಒಬ್ಬನೇ ಅಲ್ಲ, ಪ್ರತಿಯೊಬ್ರು ತನ್ನ ಜವಾಬ್ದಾರಿನ ಅರ್ಥ ಮಾಡ್ಕೋಬೇಕು ರಾಮ್ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದುವೇ ಭವಿಷ್ಯ, ಸ್ವ ಆಡಳಿತವಾಗಿದೆ. ಅದು ನಮ್ಮಿಂದಲೇ ಆರಂಭವಾಗ್ಬೇಕು. ಇದನ್ನೇ ಮಾಡುವಂಥದ್ದು ಜನರನ್ನ ತುಂಬಾ ಅವರ ಆಡಳಿತದಲ್ಲೇನೆ ಪ್ರಜಾರಾಜ್ಯ ಅನ್ನೋದನ್ನ ಎಲ್ಲರೂ ಸರ್ವ ಸ್ವತಂತ್ರರು ಅನ್ನೋದನ್ನ ರಾಮ್ ಕೊನೆಗೆ ತರ್ತಾರೆ. ಸೀತಾ ಮಾತೆ ಮತ್ತೆ ರಾಮ್ ಎಲ್ಲ ಕಡೆ ಇದನ್ನ ಪ್ರಚಾರ ಮಾಡ್ತಾ ಹೋಗ್ತಾರೆ. ಧ್ಯಾನವನ್ನ ಸೀತೆಯ ಕೊನೆಯ ಕ್ಷಣಗಳಲ್ಲೂ ಕೂಡ ವಾರಾನ್ಗಟ್ಲೆ ಲೈಟ್ ಆಗಿ ಎನರ್ಜಿ ಆಗಿ ಹೋಗಿ ಹಳ್ಳಿಗಳಲ್ಲಿ ಎನರ್ಜಿನ ಕೊಡೋ ಮೂಲಕ ಅವರಿಗೆ ಆಡಳಿತದ ಬಗ್ಗೆ ಮತ್ತೆ ನೀವು ಹೇಗಿರ್ಬೇಕು, ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ, ಧರ್ಮೋದ್ಧಾರದ ಬಗ್ಗೆ ಎಲ್ಲದಕ್ಕೂ ಮಾಹಿತಿಯನ್ನ ಕೊಡ್ತಾರೆ ಸೀತಾಮಾತೆ. ಇನ್ನೊಂದು ಕೆಲವೇ ಒಂದು ವಾರ ತಿಂಗಳುಗಳಲ್ಲಿ ದೇಹ ಬಿಡುವಂತ ಸಮಯದವರೆಗೂ ಕೂಡ ರಾಮ್ ಸೀತಾ ಮಾಡ್ತಾರೆ, ಇಲ್ಲೇ ಇರ್ತಾರೆ, ದೇಹ ಇಲ್ಲೇ ಇರತ್ತೆ. ಸೋಮ ಕಾಯ್ತಾನೆ ಇರ್ತಾಳೆ ಸೀತಾಮಾತಾ, ಮತ್ತೆ ರಾಮ್ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಊಟ ಇಟ್ಕೊಂಡು ಕಾಯ್ತಾ ಇರ್ತಾಳೆ, ಹಣ್ಣು ಮತ್ತೆ ನೀರನ್ನ ಇಟ್ಕೊಂಡು ಕಾಯ್ತಾ ಇರ್ತಾಳೆ. ಆದ್ರೆ ಧ್ಯಾನದಿಂದ ಒಂದು ವಾರಾನ್ಗಟ್ಲೆಯಿಂದ ಆಚೆಗೆ ಬಂದಂತಹ ಸೀತಾಮಾತೆಯನ್ನ ಊಟಕ್ಕೆ ಕರೆದಾಗ ತುಂಬಾ ಫಾಸ್ಟಿಂಗ್ ಮಾಡೋಂತ ತರನೇ ಇರಲ್ಲ, ತುಂಬಾ ಲವಲವಿಕೆಯಿಂದ ಇರೋದನ್ನ ನೋಡ್ತಾಳೆ ಸೋಮ. ಅದೆಲ್ಲ ಮುಂದೆ ಬರುತ್ತೆ, ಹೇಳ್ತಾ ಹೋಗೋಣ. ಈಗ ಜನಕ ಬಾಬಾ ಅವ್ರ ಬಗ್ಗೆ ಹೇಳೋಣ. ಸಹಸ್ರಮಾನಗಳಿಂದ ನೀವು ಅಂದ್ರೆ ಇಲ್ಲಿ ಶತಮಾನಗಳಿಂದ ಉಳಿಯುವಂತ ಅಡಿಪಾಯವನ್ನ ನೀವಿಬ್ರು ಹಾಕ್ತೀರಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶತಮಾನಗಳಿಂದ ಉಳಿಯುವಂತ ನಮ್ಮ ಧರ್ಮವನ್ನ ನೀವು ಸ್ಥಾಪನೆ ಮಾಡೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ನೀವು ಮಾಡ್ತೀರಿ.
ನಮ್ಮ ಜನರಲ್ಲಿ ನಾವು ಈ ಬೀಜವನ್ನ ಬಿತ್ತೋದಕ್ಕೆ ನಾನ್ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಮಿಥಿಲೆ ಒಂದು ಸಣ್ಣ ರಾಜ್ಯ, ಅಯೋಧ್ಯೆ ವಿಶಾಲವಾದುದಾಗಿದೆ. ಇದು ನಿಮ್ಮ ಮತ್ತು ಸೀತೆಯ ಜಂಟಿ ಪಾತ್ರವಾಗಿದೆ. ನೀವು ಇಬ್ರು ಸೇರೇ ಮಾಡ್ಬೇಕು ಇದನ್ನ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ಮಾನವನ ಮನಸ್ಸಿನಲ್ಲಿ ಜಾಗೃತಗೊಳಿಸುವುದಕ್ಕೆ ಪ್ರಯತ್ನಿಸಿದ ಜ್ಞಾನವನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗುವುದಾಗಿ ಅವಳು ಮಿಥಿಲೆಯಲ್ಲಿ ಜನ್ಮ ತಾಳಿದ್ದಾಳೆ ಅಂತ ನಾನು ಅನ್ಕೋತಾ ಇದ್ದೀನಿ, ಮತ್ತೆ ಅರ್ಥ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಈ ಪುಟ್ಟ ರಾಜ್ಯದಲ್ಲಿ ಇದ್ದು ಹುಟ್ಟಿ ಬಂದಿದ್ದೆ ಅಂತ ದೊಡ್ಡ ಮಿಥಿಲೆಗೆ ಅಲ್ಲ ಅಯೋಧ್ಯೆಗೆ ಈ ಜ್ಞಾನವನ್ನ ತೆಗೆದುಕೊಂಡು ಹೋಗೋದಕ್ಕೆ ಹುಟ್ಟಿದ್ದಾಳೆ ಅಂತ ನಾನು ಅನ್ಕೋತಾ ಇದ್ದೀನಿ ಅಂತ ರಾಮ್ಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ಸೋಮ ಕೇಳ್ಕೊತಾ ಇದ್ದಾಳೆ. ಸೋಮ ಕೇಳ್ಕೊತಾ ನಿರೂಪಣೆ ಮಾಡ್ತಾ ಇದ್ದಾಳೆ. ಅಲ್ಲಿರುವಂತ ಎಲ್ಲರಿಗೂ ಸೇವಕರಿಗೂ ಹೇಳ್ತಾ ಇದ್ದಾಳೆ. ನಮ್ಮ ಇವನು ಹೇಳ್ತಾ ಇದ್ದಾನೆ, ಯಾರು ಸೋಮಾನೆ ಹೇಳ್ಕೊತಾ ಇದ್ದಾಳೆ. ನಮ್ಮ ಬುದ್ಧಿವಂತ ಸರ್ವಜ್ಞ ಜನಕ ಬಾಬಾ ಅವರ ಶಬ್ದಗಳನ್ನ ಕೇಳಿ ನಾನು ನನ್ನ ಸ್ಥಳದಲ್ಲಿಯೇ ಹೆಪ್ಪುಗಟ್ಟಿದೆ. ಶ್ರೀರಾಮ ಮತ್ತು ಸೀತಾಮಾತೆ ಆಳವಾದ ಆಲೋಚನೆಯಲ್ಲಿ ಇರೋದನ್ನ ನಾನು ನೋಡ್ದೆ. ಆಗ ನಾನು ನನ್ನ ಕರ್ತವ್ಯಗಳನ್ನ ನೆನಪಿಸ್ಕೊಂಡು ಅಲ್ಲಿಂದ ನನ್ನನ್ನು ನಾನು ಹಿಂತೆಗೆದುಕೊಂಡೆ ಮತ್ತು ತ್ವರಿತವಾಗಿ ಆಹಾರವನ್ನ ತೆರವುಗೊಳಿಸಿ ಅಲ್ಲಿಂದ ಹೊರಡೋಗೋದಕ್ಕೆ ನಾನು ಪ್ರಯತ್ನ ಮಾಡಿದೆ. ಅಲ್ಲಿ ಏನ್ ನಡೀತು ಅಂತ ಮುಂದೇನು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದ್ರಲ್ಲಿ ಸೇವಕರಲ್ಲಿ ಅಷ್ಟೊಂದು ಜನ ಸೋಮ ಏನ್ ಹೇಳ್ತಾ ಇದ್ದಾಳೆ ಅಂತ ಸುತ್ತಲೂ ನಿಂತ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಸೇವಕ ಆಗಿರುವಂತ ಕಿರಣ್ ಕಡೆ ನೋಡಿ ಕಿರಣ್ ಹೇಳ್ತಾ ಇದ್ದಾನೆ, ನಮ್ ಜನಕ ಬಾಬಾ ಅವರು ಈ ಎಲ್ಲದರ ಅರ್ಥ ಏನು, ಯಾಕಿಂಗ್ ಮಾಡ್ತಾ ಇದ್ದಾರೆ, ನಮಗೆ ಇಂತಹ ಜ್ಞಾನಿ ಮಹಾರಾಜರು ಇರುವಾಗ ಸ್ವ ಆಡಳಿತದಂತ ಅವಶ್ಯಕತೆ ಏನಿದೆ ಅಂತ ಹೇಳ್ತಾ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡು ಕಿರಣ್ ವಿಚಾರ ಮಗ್ನನಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನಾವು ಎಂತಹ ಮಹಾರಾಜರನ್ನ ಹೊಂದಿದ್ದೇವೆ, ಪ್ರತಿಯೊಂದು ರಾಜ್ಯಗಳು ಇಷ್ಟೊಂದು ಅದೃಷ್ಟಶಾಲಿಯಾಗಿರಲ್ಲ. ಅವರು ಭವಿಷ್ಯದಲ್ಲಿ ಅಂದ್ರೆ ಅವರು ಭವಿಷ್ಯವನ್ನ ನೋಡ್ತಾ ಇದ್ದಾರೆ. ತಮ್ಮ ರಾಜ್ಯ ಅವನತಿ ಹೊಂದಿದ್ರು ಕೂಡ ಮುಂದಿನ ಭವಿಷ್ಯದಲ್ಲಿ ಭೂಮಿಯ ಒಳಿತಿಗಾಗಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ, ಜನಕ ಬಾಬಾ ಅವರ ದೃಷ್ಟಿಯಲ್ಲಿ ಕೇವಲ ನಮ್ಮ ರಾಜ್ಯದ ಅಥವಾ ನಮ್ಮ ಕಾಲಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರ ದೃಷ್ಟಿ ತುಂಬಾ ದೊಡ್ಡದಾಗಿದೆ. ಅಂದ್ರೆ ಅವರು ಈ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ, ಇಡೀ ಭೂಮಾತೆಗೆ ಒಳ್ಳೇದಾಗುವಂತ ಏನೋ ಕಾರ್ಯವನ್ನ ಮಾಡಿಸೋದಕ್ಕೆ ಅವರು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಿರಣ್ ಅರ್ಥ ಮಾಡ್ಕೋತಾ ಇದ್ದಾನೆ. ನಾವೆಲ್ಲರೂ ಈ ಶಬ್ದಗಳಿಗೆ ಪ್ರತಿಬಿಂಬಿಸುತ್ತಾ ಸ್ವಲ್ಪ ಹೊತ್ತು ಮೌನವಾಗಿ ಎಲ್ಲರೂ ಸುತ್ತಾಗಿ ಕೂತ್ಕೊಂಡಿದ್ದಾರೆ. ನಂತರ ಕ್ರಮೇಣವಾಗಿ ಮುಂಜಾನೆ ಊಟಕ್ಕೆ ಅಡುಗೆ ಮನೆಯ ಸಿದ್ಧಗೊಳ್ಳುವ ನಮ್ಮ ಕೆಲಸಗಳಿಗೆ ನಾವು ಮರಳಿದ್ವಿ. ಅಡುಗೆ ಮನೆಯನ್ನ ಸಿದ್ಧ ಮಾಡಿದ್ವಿ, ಮತ್ತೆ ಬೆಳಗ್ಗಿನ ತಿಂಡಿಗೆ ಏನ್ ಬೇಕು ಅದನ್ನೆಲ್ಲ ನಾವು ಸಿದ್ಧ ಮಾಡಿಸೋದಕ್ಕೆ ಹೋದ್ವಿ. ಮತ್ತೆ ಇದನ್ನ ಕೆಲವು ವರ್ಷಗಳ ನಂತರ ನೋಡಿ ಮೀನಾಕ್ಷಿ ಕೊನೆಗೊಂಡು ಮುಂದಿನ ಅನಸೂಯ ಆಗಿ ಬರುವಂತ ಇದಾಗ್ಲೂ ಕೂಡ ಸೋಮ ಇವಳಿಗೆ ನೆನ್ಪು ಮಾಡ್ತಾಳೆ. ಅದನ್ನ ಸೋಮ ಆ ಕಥೆಯನ್ನ ಹೇಳ್ತಾಳೆ. ಅದನ್ನ ಇಲ್ಲೊಂದ್ ಸ್ವಲ್ಪ ಬರೆದಿದ್ದಾಳೆ ಮೀನಾಕ್ಷಿ. ಏನಂದ್ರೆ ಈ ಸಂಭಾಷಣೆಯನ್ನ ಹಲವು ವರ್ಷಗಳ ನಂತರ ಸೋಮ ನನಗೆ ನೆನಪು ಮಾಡ್ತಾಳೆ ಅನ್ನೋದನ್ನ ಇಲ್ಲೊಂದ್ ಸ್ವಲ್ಪ ಹೇಳಿದಾಳೆ. ನೆಕ್ಸ್ಟ್, ಮಾತೆಯ ಘೋರ ಅಗಲಿಕೆಯ ದಿನಕ್ಕೆ ಇನ್ನು ಕೆಲವೇ ದಿನಗಳಿದ್ವು. ಮಾತೆ ನಮ್ಮನ್ನ ಬಿಟ್ಟು ಹೋಗ್ತಾಳೆ ಅಂತ ತುಂಬಾ ಫೀಲ್ ಮಾಡ್ತಾ ಇದ್ದಾಳೆ ಇಲ್ಲಿ ಮೀನಾಕ್ಷಿ. ನನ್ನ ಎದೆಗುಂದುವಿಕೆಯನ್ನ ಗಮನಿಸಿದ ಸೋಮ ಒಂದು ಸಂಜೆ ನನ್ಗೆ ಹೇಳಿದ್ಲು, ಮಾತೆಯ ಮೇಲೆ ವಿಶ್ವಾಸವಿಡು ಮೀನಾಕ್ಷಿ, ಯಾವುದೇ ಉತ್ತಮವೆಂದು ಅವಳಿಗೆ ಗೊತ್ತಿದೆ ಮತ್ತು ಅದರಂತೆ ಅವಳು ಕಾರ್ಯನಿರ್ವಹಿಸ್ತಾಳೆ. ನಮ್ಗೆ ಅವಳಲ್ಲಿ ಪರಿಪೂರ್ಣ ನಂಬಿಕೆ ಇರ್ಬೇಕು ಮೀನಾಕ್ಷಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ಅವಳಲ್ಲಿ ನಂಬಿಕೆ ಇದೆ ಇವಳು ಹೇಳ್ತಾ ಇದ್ದಾಳೆ. ಮೀನಾಕ್ಷಿ ಹೇಳ್ತಾ ಇದ್ದಾಳೆ, ನನಗೆ ಅವಳಲ್ಲಿ ನಂಬಿಕೆ ಇದೆ, ಅವಳು ಅಂತ ತಲೆ ಅಲ್ಲಾಡಿಸ್ದೆ ನಾನು. ಹಾಗಾದ್ರೆ ಈ ಹತಾಶೆ ಹೇಗೆ, ಯಾಕೆ ನೋವ್ನಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಅವಳು ಯಾವುದೇ ಅಗಲಿಕೆ ಅನುಮತಿಸ್ತಾಳ, ನನ್ನನ್ನ ಬಿಟ್ಟು ಹೋಗ್ಬಿಡ್ತಾಳ ಅಂತ ಮನಸ್ಸಲ್ಲೇ ತೊಳ್ಳಾಡ್ತಾ ಇದ್ದಾಳೆ ಮೀನಾಕ್ಷಿ. ಮಾತಾ ನನ್ನನ್ನ ಬಿಟ್ಟೋಗೋದಕ್ಕೆ ಅನುಮತಿ ಕೊಡ್ತಾಳ, ನನ್ನನ್ನ ಇಲ್ಲೇ ಬಿಟ್ಟೋಗ್ತಾಳ ಅಂತ ಗೊಂದಲದಲ್ಲಿ ನಾನು ಸೋಮಳ ಕಡೆ ನೋಡ್ದೆ. ಅವಳೇನು ಯೋಚಿಸ್ತಿದ್ಲು, ಮಾತಾ ನನ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾಳೆ, ನನ್ ಬಿಟ್ಟು ಹೋಗ್ಬಿಡ್ತಾಳ, ಇನ್ನು ಕೆಲವೇ ದಿನಗಳಲ್ಲಿ ಮಾತೆ ಹೊರಡ್ತಾಳೆ, ಇಂದಾದ್ರೂ ನಾವು ಅವಳನ್ನ ಮತ್ತೆ ನೋಡುವ ಮೊದಲು ದೀರ್ಘ ಸಮಯ ಆಗತ್ತೆ, ನಾನ್ ಮತ್ತೆ ನೋಡಕ್ ಆಗಲ್ಲ ನನ್ ಮಾತೇನ,
ತುಂಬಾ ದೀರ್ಘ ಸಮಯ ಆಗತ್ತೆ. ಮರುದಿನ ಮುಂಜಾನೆ ಮಾತೆ ಸೋಮ ಅಂತ ಯೋಚನೆನೆ ಮಾಡ್ತಾ ಇದ್ದಾಳೆ ಅವಳು. ಸೋಮ ತುಂಬಾ ಯೋಚನೆ ಮಾಡ್ತಾ ಸಾರಿ ಮೀನಾಕ್ಷಿ ತುಂಬಾ ಯೋಚನೆ ಮಾಡ್ತಾ ಇದ್ದಾಳೆ. ನನ್ನ ಇನ್ನೇನು ಹೊರಟು ಬಿಡ್ತಾಳೆ ಮಾತೆ. ಎಷ್ಟ್ ತುಂಬಾ ದಿನಗಳವರೆಗೆ ನಾನು ಅವಳನ್ನ ನೋಡಕ್ಕಾಗಲ್ಲ. ದೀರ್ಘ ಸಮಯ ಬೇಕಾಗತ್ತೆ. ಅವಳು ಎಷ್ಟು ದಿನಕ್ಕಾಗಿ ಬರ್ತಾಳೋ. ಈ ತರನೇ ಯೋಚನೆ ಮಾಡ್ಕೊಂಡು ರಾತ್ರಿ ಇಡೀ ಕಳೆದ್ಬಿಟ್ಟಿದ್ದಾಳೆ ಮೀನಾಕ್ಷಿ. ಮರುದಿನ ಮುಂಜಾನೆ ಮಾತೆಯು ಸೋಮ, ಉಷಾ ಮತ್ತೆ ರೋಹಣ ಮತ್ತೆ ನನ್ನನ್ನ ಕಾಡಿಗೆ ಹೋಗೋದಕ್ಕೆ ನನ್ ಜೊತೆಯಾಗಿ ಬನ್ನಿ ಅಂತ ಕರೆದ್ಲು. ಇನ್ನೇನ್ ಒಂದ್ ವಾರ ಇದೆ, ಹೋಗೋದ್ರಲ್ಲಿದ್ದಾಳೆ. ಕಾಡಿನ ಎಲ್ಲ ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲವನ್ನ ಮಾತಾಡ್ಸಿ ಅಲ್ಲಿ ವಿದಾಯ ಹೇಳೋದ್ರ ಜೊತೆಗೆ ಒಂದು ಧನ್ಯತಾ ಭಾವನೆಯನ್ನ ವ್ಯಕ್ತಪಡಿಸೋದಕ್ಕೆ ರೋಹಣ ಮತ್ತೆ ಉಷಾ ಮತ್ತೆ ಸೋಮ ಮತ್ತೆ ಮೀನಾಕ್ಷಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿಗೆ. ಏಕಾಂತದಲ್ಲಿ ಅವಳೊಂದಿಗೆ ಇದು ಕೊನೆಯ ಭೇಟಿಯಾಗಿದೆ ಎಂಬುದು ನನಗೆ ತಿಳಿದಿತ್ತು. ಇದು ಕೊನೆಯ ಭೇಟಿ. ಅವಳ ಜೊತೆ ನಾನು ಹಿಂಗೆ ಫ್ರೀ ಆಗಿ ಇರೋಕ್ ಇದೊಂದೇ ದಿನ ಅಂತ ಕಾಣತ್ತೆ ಅನ್ನೋ ರೀತಿಯಾಗಿ ಮನಸ್ಸಲ್ಲಿ ತೊಳ್ಳಾಡ್ತಾ ಇದ್ದಾಳೆ ಮೀನಾಕ್ಷಿ. ಕಾಡಿನೊಳಗೆ ನಾವು ಪ್ರವೇಶಿಸಿದ್ವಿ. ಸೋಮ ಹೊರತಾಗಿ ನಮ್ಮೆಲ್ಲರೂ ನನ್ನಲ್ಲಂತೂ ದುಃಖ ಮುಚ್ಚಿಡಕ್ಕೆ ಆಗ್ಲಿಲ್ಲ. ಸೋಮ ಯಾವಾಗ್ಲೂ ಇರುವಂತೆ ಸಂತೋಷದ ಮನಸ್ಥಿತಿಯಲ್ಲಿದ್ಲು. ಮಾತೆ ಕೂಡ ಉದಾತ್ತ ಮನಸ್ಸಿನಲ್ಲಿದ್ಲು. ನಾವು ಕಾಡೊಳಗೆ ಆಳವಾಗಿ ಪ್ರವೇಶ ಹೋದ್ವಿ, ತುಂಬಾ ದೂರ ಹೋದ್ವಿ. ಮತ್ತೆ ತನ್ನೆಲ್ಲ ನೆಚ್ಚಿನ ಸ್ಥಳಗಳಲ್ಲಿ ನಿಂತು ಕಾಡು ಸಸ್ಯಗಳನ್ನ ಮರಗಳನ್ನ ಸ್ಪರ್ಶಿಸ್ತಾ ಇದ್ಲು ದೇವಿ. ಹತ್ತಿರ ಬಂದ ಪ್ರಾಣಿಗಳನ್ನ ಸ್ಪರ್ಶಿಸಿ ಮುದ್ದು ಮಾಡಿದ್ಲು. ಮಾತೆ ನಿಟ್ಟಿಸುರು ಬಿಟ್ಲು. ನಾನು ಈ ಕಾಡಿನ ಎಲ್ಲ ಭಾಗಗಳನ್ನು ಹಾಗೂ ಎಲ್ಲ ಪ್ರಾಣಿಗಳನ್ನ ಕಳೆದುಕೊತಾ ಇದ್ದೇನೆ ಅಂತ ಮನ್ಸಲ್ಲಿ ಮಾತಾಡ್ಕೊತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ. ಎಲ್ಲ ಪ್ರಾಣಿಗಳನ್ನೆಲ್ಲ ಕಳ್ಕೊತಾ ಇದ್ದೀನಿ ನಾನು, ಇವ್ರದಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊತಾ ಇದ್ದಾಳೆ ಮನ್ಸಲ್ಲೇ. ಆದ್ರೆ ನನಗಾಗಿ ಇನ್ನೊಂದು ಹೊಸ ಕಾಡು ಹೊಸ ಪ್ರಾಣಿ ನನ್ನನ್ನ ಭೇಟಿಯಾಗೋದಕ್ಕೆ ದಾರಿ ಕಾಯ್ತಾ ಇದ್ದಾವೆ ಅಂತ. ಅಂದ್ರೆ ಈಗಾಗ್ಲೇ ಸೀತಾ ಮಾತೆ ಬರ್ತಾಳೆ ಅಂತ ಹೊಸ ಕಾಡು ಹೊಸ ಪ್ರಾಣಿಗಳು ಎಲ್ಲ ಧ್ಯಾನದಲ್ಲಿ ಕಂಡಂತ ಶಕ್ತಿ ಸೀತಾ ಮಾತೆ ಕಂಡುಕೊಂಡಿದ್ದಾಳೆ ಅನ್ಸತ್ತೆ. ಅದನ್ನ ಹೊಸ ಕಾಡು ಹೊಸ ಪ್ರಾಣಿಗಳೆಲ್ಲ ನನ್ ಕಾಯ್ತಾ ಇದ್ದಾವೆ ಅಂತ ಮಾತಾಡ್ಕೊತಾ ಇದ್ದಾಳೆ. ಅಲ್ಲಿ ಉಷಾ ರೋಹಣ ಮತ್ತೆ ಮೀನಾಕ್ಷಿ ಸೋಮ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾಳೆ. ನಮ್ಮಲ್ಲಿ ಯಾರು ಮಾತಾಡ್ಲಿಲ್ಲ. ಮಾತೆ ಕುಳಿತುಕೊಳ್ಳುವುದಕ್ಕೆ ನಮ್ಮನ್ನ ಒಂದು ಸ್ಥಳವನ್ನ ಕರ್ಕೊಂಡು ಹೋದ್ಲು. ಹೌದು ಅಲ್ವಾ ಫ್ರೆಂಡ್ಸ್? ಒಂದು ಹೆಣ್ಣು ಮದುವೆ ಆದ ನಂತರ ಅಪ್ಪನ ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ಎಷ್ಟು ದುಃಖಭರಿತವಾಗಿರ್ತಾಳೆ. ಇದು ನನ್ನ ಅಪ್ಪನ ಮನೆ, ಇದು ನನ್ನ ಮನೆ. ಒಂದೊಂದು ವಸ್ತುವಿನಲ್ಲೂ ಅವಳಿಗೆ ಒಂದು ಭಾವನೆ ಇರುತ್ತೆ, ಪ್ರೀತಿ ಇರತ್ತೆ. ಅದನ್ನೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಒಂದ್ ಹೆಣ್ಣಿಗೆ ಎಷ್ಟು ದುಃಖ ಆಗಿರತ್ತೆ. ಜೊತೆಗೆ ಇಲ್ಲಿ ಸೀತಾ ಮಾತೆಯನ್ನ ಹೇಗೆ ವರ್ಣಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ತನ್ನ ಪ್ರತಿಯೊಂದು ಜೀವ, ಕಾಡು, ಪ್ರಾಣಿಗಳು, ಪಕ್ಷಿಗಳು, ಪ್ರತಿಯೊಂದು ಜೀವಿಗಳು, ತನ್ನ ರಾಜ್ಯವೇ ನನ್ನದು ಅನ್ನೋ ರೀತಿಯಾಗಿ ಸ್ವತಂತ್ರವಾಗಿ ಬೆಳೆದಿರುವಂತ ದೈವಿಕ ಶಕ್ತಿ ಸೀತಾಮಾತೆ ಅಲ್ಲಿಂದ ಬಿಟ್ಟು ಹೋಗೋದು ಎಷ್ಟು ಕಷ್ಟ. ಅವಳ ಮನ್ಸಲ್ಲಿ ಯಾವ್ಯಾವ ರೀತಿಯಾಗಿ ಒಂದು ಹೆಣ್ಣು ಮಗಳಿಗೆ ಆಗ್ತಾ ಇರ್ಬೋದು ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಮ್ಮನ್ನ 4 ಜನರನ್ನ ಕೂರ್ಸಿ ಕೇಳಿದ್ಲು, ನಾನು ನಿಮ್ಮನ್ನೆಲ್ಲ ಕಾಡಿಗೆ ಕರ್ಕೊಂಡು ಬಂದಿರುವುದು ಏಕೆಂದ್ರೆ ನಾನು ನಿಮ್ಮ ಪ್ರತಿಯೊಬ್ಬರಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ ಅಂತ ಹೇಳಿದ್ಲು ಮಾತಾ. ನಾವು ಪರಸ್ಪರ ಎಲ್ಲರೂ ಒಬ್ಬರನ್ನೊಬ್ರು ಮುಖ ನೋಡ್ಕೊಂಡ್ವಿ. ಮತ್ತೆ ಮೀನಾಕ್ಷಿ ಅನ್ಕೋತಿದ್ರೆ ಹೆಚ್ಚಂದ್ರೆ ಮಾತೆ ನಮ್ಮನ್ನ ಏನ್ ಕೇಳ್ಬೋದು? ಬಹುಶಃ ಅದು ಸುನೈನಾ ಮಾತೆಯನ್ನ ಕಾಳಜಿ ಮಾಡ್ಕೊಳ್ಳೋದಕ್ಕೆ ಕುರಿತಿರಬಹುದು. ಶ್ರೀರಾಮ ಅವರ ತಮ್ಮನಾದ ಲಕ್ಷ್ಮಣನನ್ನ ಮದುವೆ ಆಗಿರೋದ್ರಿಂದ ಊರ್ಮಿಳಾ ಕೂಡ ಅಯೋಧ್ಯೆಗೆ ಹೋಗ್ತಾಳೆ. ಅಂದ್ರೆ ಅಕ್ಕನ ಜೊತೆ ಸೀತಾ ಮಾತೆಯ ಜೊತೆ ಊರ್ಮಿಳಾ ಕೂಡ ತಂಗಿ ಹೋಗ್ತಾಳೆ. ಆದ್ರಿಂದ ಊರ್ಮಿಳಾ ಕುರಿತಂತೆ ಇರೋದಿಲ್ಲ, ಆಗಿರ್ಲಿಕ್ಕಿಲ್ಲ. ಅದು ನಿಶ್ಚಿತವಾಗಿ ಅವಳು ಅಮ್ಮನ ಬಗ್ಗೆ ಕಾಳಜಿ ಮಾಡೋದಕ್ಕೆ ಸುನೈನಾ ಮಾತೆಯ ಕುರಿತಾಗೆ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡು ಸೋಮ ಕೇಳ್ತಾ ಇದ್ದಾಳೆ, ಅದೇನು ಮಾತಾ ಅಂತ ಕೇಳ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ ಅವಳು ಕೇಳಿದ್ದಾಳೆ ಸೀತಾ ಮಾತೆ, ನಾನು ಇಲ್ಲಿ ಕರ್ಕೊ ಬಂದಿರೋದು ಏನಕ್ಕೆ ಅಂದ್ರೆ ನಿಮಗ್ ಗೊತ್ತಾ ಅನ್ನೋ ತರ ಕೇಳ್ತಾ ಇದ್ದಾಗ, ಅದೇನು ಮಾತಾ ಅಂತ ಸೋಮ ಕೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಅಯೋಧ್ಯೆಗೆ ಹೋದ ಮೇಲೆ ನಾನು ಬೆಳೆದು ಬಂದಿರುವ ಸಂಪ್ರದಾಯ ಪದ್ಧತಿಗಳನ್ನು ನನ್ನೊಂದಿಗೆ ಇಟ್ಟುಕೊಳ್ಳಲು ಮಿಥಿಲೆಯ ಭಾಗವನ್ನು ನನ್ನೊಂದಿಗೆ ಇಟ್ಟುಕೊಳ್ಳುವ ಅಗತ್ಯವಿದೆ. ಮಿಥಿಲೆಯ ಭಾಗ, ಅಬ್ಬಾ ನಿಜವಾಗ್ಲೂ ಅವಳು ಮಹಾರಾಣಿಯನ್ನು ಇದಿಲ್ಲ. ಮಿಥಿಲೆಯ ಭಾಗ ಯಾರು? ಈ 4 ಜನ ಸೇವಕಿಯರು. ಕೇಳ್ತಾ ಇದ್ರೆ
ಮೈಯಲ್ಲೆಲ್ಲ ಗೂಸ್ ಬಂಪ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಎಷ್ಟು ವಿಶಾಲವಾದ ಭಾವನೆಯನ್ನ ಹೊಂದಿದ್ಲು ಮಾತಾ. ನಾನು ಕೂಡ ಈ ಆ ಆ ಈ ಬುಕ್ಸ್ ಅನ್ನ ಒಂದು 10 ಸಲ ಓದಿರ್ಬೋದು ಫ್ರೆಂಡ್ಸ್. ನಾನು ಇದನ್ನ ಓದಿದಾಗೆಲ್ಲ ಕಣ್ಣೀರ್ ಹಾಕಿದೀನಿ. ಅಷ್ಟು ಚೆನ್ನಾಗಿದೆ ಈ ಬುಕ್ಸ್. ನೋಡಿ ಹೇಳ್ತಾ ಇದ್ದಾಳೆ, ಅಯೋಧ್ಯೆಗೆ ಹೋದ ಮೇಲೆ ನಾನು ಬೆಳೆದು ಬಂದಿರುವ ಸಂಪ್ರದಾಯ ಪದ್ಧತಿಗಳನ್ನ ನನ್ನೊಂದಿಗೆ ಇಟ್ಟುಕೊಳ್ಳಲು ಮಿಥಿಲೆಯ ಭಾಗವನ್ನು ನನ್ನೊಂದಿಗೆ ಇಟ್ಟುಕೊಳ್ಳುವ ಅಗತ್ಯವಿದೆ. ಮಿಥಿಲೆಯ ಭಾಗ ಅಂದ್ರೆ ನೀವು ಕೂಡ ಈ ಮಿಥಿಲೆಯ ಭಾಗ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಹೀಗಾಗಿ ನಾನು ಮತ್ತು ಊರ್ಮಿಳಾ ನಮ್ಮೊಂದಿಗೆ ಇಷ್ಟು ದಿನಗಳಿಂದ ನಮ್ಮ ಕಾಳಜಿ ವಹಿಸಿರುವಂತಹ ನಿಮ್ಮ 4 ಜನರನ್ನ ಜೊತೆಯಾಗಿ ಕರ್ಕೊಂಡು ಹೋಗ್ಬಹುದೇ ಅಂತ ನಾನು ಶ್ರೀರಾಮ, ಅಪ್ಪಾಜಿ ಮತ್ತು ಸುನೈನ ಮಾತೆಯನ್ನ ಕೇಳ್ದೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಆದರೆ ನಿಮಗೆ ನನ್ನ ಜೊತೆ ಬರೋದಕ್ಕೆ ನೀವು ಬರ್ತೀರಾ ಅಂತ ನಾನ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬರ್ತೀರಾ ಅಂತ ಕೇಳ್ತಾ ಇದ್ದಾಳೆ ಮಾತಾ. ಅಯೋಧ್ಯೆಯ ಮಿಥಿಲೆಗಿಂತ ತುಂಬಾ ಭಿನ್ನವಾಗಿದೆ. ಅಂದ್ರೆ ಮಿಥಿಲೆ ತರ ಇರೋದಿಲ್ಲ. ಪ್ರೀತಿ, ವಿಶ್ವಾಸ ಈ ತರದ್ ಇದೆಯೋ ಅನ್ನೋ ಗೊತ್ತಿಲ್ಲ, ಭಿನ್ನ ಆಗಿರ್ಬಹುದು ಅಂತ ಹೇಳ್ತಾ ಇದ್ದಾಳೆ. ತುಂಬಾ ಭಿನ್ನ ಆಗಿದೆ, ತುಂಬಾ ನನಗೆ ಭಯ ಆಗುತ್ತಿದೆ. ಉತ್ತರವನ್ನ ನೀಡುವ ಬದಲು ಎಚ್ಚರಿಕೆಯಿಂದ ಯೋಚನೆ ಮಾಡಿ ನನಗೆ ಉತ್ತರ ಕೊಡಿ ಅಂತ ಹೇಳ್ತಾ ಇದ್ದಾಳೆ ಸೀತಾ. ನಿಮಗೆ ಬರುವ ಅನಿವಾರ್ಯತೆ ಅನ್ನೋದು ಇಲ್ಲ. ನೀವು ಇಲ್ಲಿಯೇ ಇದ್ಕೊಂಡು ನಮ್ಮ ಕುಟುಂಬದ ಕಾಳಜಿ ವಹಿಸ್ಕೊಂಡು ನೀವ್ ಇಲ್ಲೇ ಇರ್ಬೋದು ಅಂತ ಹೇಳಿದ್ಲು ಸೀತಾ. ನನ್ನ ಬಾಯಿಗೆ ಬೀಗ ಜಡಿದಂತಾಯ್ತು. ಮೀನಾಕ್ಷಿ ಹೇಳ್ತಾ ಇದ್ದಾಳೆ ಇಲ್ಲಿ. ನಾನೇನು ಪ್ರತಿಕ್ರಿಯೆ ನೀಡ್ಲಿಲ್ಲ. ನನ್ನ ಬಾಯಿಗೆ ಬೀಗ ಜಡ್ದಂತಾಯ್ತು. ಸೋಮ ತಕ್ಷಣವೇ ದೃಢವಾದ ಧ್ವನಿಯಲ್ಲಿ, ಮಾತೆ ನೀನ್ ಎಲ್ಲಿರುವೆಯೋ ನಾನು ಅಲ್ಲೇ ಇರೋದು, ಇಲ್ಲಿ ಉಳಿಯುವ ಪ್ರಶ್ನೆಯೇ ಇಲ್ಲ ಮಾತೆ ಅಂತ ಹೇಳಿದ್ಲು. ಮಾತೆ ಮುಗುಳ್ನಕ್ಳು. ಮತ್ತೆ ಉಷಾ, ರೋಹಣ ಕಡೆ ತಿರ್ಗಿ ನೋಡ್ತಾ ಇದ್ದಾಳೆ. ಉಷಾ ಮತ್ತೆ ರೋಹಣ ಕೂಡ ಸಮ್ಮತಿಯನ್ನ ಹೇಳಿದ್ರು. ನಾವು ಕೂಡ ನಿಮ್ ಜೊತೆ ಬರ್ತೀವಿ ಮಾತಾ ಅಂತ. ನೀವು ನನ್ನನ್ನ ನಮ್ಮ 4 ಜನರನ್ನ ಆಯ್ಕೆ ಮಾಡ್ಕೊಂಡಿರೋದು ನಮ್ಗೆ ಒಂದು ಗೌರವಾನ್ವಿತವಾಗಿದೆ ಅಂತ ಇಲ್ಲಿ ರೋಹಣ ಹೇಳ್ತಾ ಇದ್ದಾಳೆ. ಮತ್ತೆ ಊರ್ಮಿಳೆಯೊಂದಿಗೆ ಆತ್ಮೀಯತೆ ಇದ್ದಂತಹ ಉಷಾ ಕೂಡ ಹೇಳ್ತಾ ಇದ್ದಾಳೆ, ನಮ್ಗೊಂದು ಗೌರವ ಸ್ಥಾನವನ್ನ ತಂದುಕೊಟ್ಟಿದೆ ಮಾತಾ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಮಿಥಿಲೆಯನ್ನು ಪ್ರತಿನಿಧಿಸುವಂತ ನಮ್ಮ ಅಪೇಕ್ಷೆಗಳಿಗೆ ತಕ್ಕಂತೆ ನಾವು ಬದುಕೋದಕ್ಕೆ, ಅಂದ್ರೆ ನಮ್ಮ ಅಪೇಕ್ಷೆಗಳಲ್ದೇನೆ ನಿಮ್ಮ ಅಪೇಕ್ಷೆ ಏನಿದೆಯೋ ಅದೇ ರೀತಿ ಹೊಂದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮಾತಾ ಅಂತ ಪ್ರೀತಿಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಈ 4 ಜನ ಸೇವಕಿಯರು ಅಂತ ಹೇಳಲೇಬಾರ್ದು ಫ್ರೆಂಡ್ಸ್. ನೋಡಿ, ಎಲ್ಲಿ ಹೋದ್ರೂ ಕೂಡ ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮವರು, ನಮ್ಮ ಜ್ಞಾನ, ನಮ್ಮ ಅಪ್ಪ, ನಮ್ಮ ಜನಕ ಬಾಬಾ ಅಂದ್ರೆ ನಮಗೂ ತಂದೆ, ಇದೇ ಭಾವನೆಯನ್ನ ಸೀತೆಯನ್ನ ಕಳಿಸ್ಕೊಡ್ಬೇಕಾದ್ರೆ ಜನಕ ಬಾಬಾ ಹೇಗ್ ತೋರಿಸ್ತಾರೆ ಅನ್ನೋದನ್ನ ಮುಂದೆ ನೀವು ನೋಡ್ತೀರಾ. ಈ ಮಾತುಗಳಿಂದ ನನ್ನ ಕಣ್ಣೀರ ಕೋಡಿ ಹರಿತು. ಸೀತಾ ಮಾತೆಗೆ ಯಾವಾಗ ನನ್ ಜೊತೆ ಬರ್ತೀರಾ ಅಂತ ಕೇಳಿದಾಗ ಇದುವರೆಗೂ ತಳಮಳಗೊಳ್ತಾ ಇರುವಂತ ಮೀನಾಕ್ಷಿಗೆ ಕಣ್ಣೀರ ಕೋಡಿ ಹರಿತು. ಹಲವು ನಿಮಿಷಗಳವರೆಗೆ ಮಾತನಾಡೋದಕ್ಕೆ ನನಗೆ ಸಾಧ್ಯನೇ ಆಗ್ಲಿಲ್ಲ. ಸೀತಾ ಮಾತೆ ಮಾತಾಡ್ತಾ ಇದ್ರು. ತುಂಬಾ ಹೊತ್ತು ನಾನು ಮೌನವಾಗಿ ನಿಂತ್ಬಿಟ್ಟಿದ್ದೆ. ಕೊನೆಗೂ ನಾನು ಉತ್ತರ ಕೊಟ್ಟೆ, ಮಾತೆ ನೀವು ನನ್ನನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೀರೆಂದು ನಾನು ತುಂಬಾ ಗಾಬರಿಗೊಂಡಿದ್ದೆ. ಇದನ್ನ ಹೇಳ್ಬೇಕಾದ್ರೆಲ್ಲ ನನಗೆ ಅಳೋ ಬರುತ್ತೆ ಫ್ರೆಂಡ್ಸ್. ಮಾತೆ, ನೀವು ನನ್ನನ್ನ ಇಲ್ಲೇ ಬಿಟ್ಟು ಹೋಗ್ತೀರಾ ಅಂತ ನಾನು ತುಂಬಾ ಗಾಬರಿ ಆಗ್ಬಿಟ್ಟಿದ್ದೆ. ನೀವು ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತೀರಾ ಅಂತ ನಾನು ತುಂಬಾ ಫೀಲ್ ಮಾಡ್ತಾ ಇದ್ದೆ ಅಂತ ಹೇಳ್ಕೊತಾ ಇದ್ದಾಳೆ. ಸೀತೆನ ಬಿಟ್ಟಿರ್ಲಾರ್ದಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಮೀನಾಕ್ಷಿ. ಮತ್ತು ಹೇಳ್ತಾ ಇದ್ದಾಳೆ, ಈ ವಯಸ್ಸಾದ ದುರದೃಷ್ಟ ಸೇವಕಿಯನ್ನ ನೀವು ಕೇಳ್ಬೋದೆ, ನಾನು ಶಾಪಿತ ಅಂತ ಹೇಳ್ತಾ ಇದ್ದೆ. ಆದರೆ ಉಷಾ ಮತ್ತೆ ರೋಹಣಂಗೆ ನನಗೆ ಶಾಪದ ಕುರಿತು ಏನು ಅವ್ರಿಗೆ ಹೇಳಿಲ್ದೇ ಇರೋದ್ರಿಂದ ನಾನು ಅಲ್ಲಿಗೆ ಬಾಯಿ ಮುಚ್ಕೊಂಡೆ ಮತ್ತು ಸುಮ್ಮನಾದೆ.
ಮಾತೆ ನನ್ನ ಮೇಲೆ ಕೈಯಿಟ್ಟು ಪ್ರಶಾಂತವಾಗಿ ಉತ್ತರಿಸಿದ್ಲು. ಮೀನಾಕ್ಷಿ, ನೀನು ವಯಸ್ಸಾದವಳಲ್ಲ, ನೀನು ದುರಾದೃಷ್ಟವಂತೆಯೂ ಅಲ್ಲ. ನೀನು ಮಿಥಿಲೆಯ ಆತ್ಮವನ್ನ ಪ್ರತಿನಿಧಿಸುವ ಯಾರೇ ಆಗಿರ್ಲಿ ಅವರಿಗಿಂತ ಇನ್ನೂ ಹೆಚ್ಚಾಗಿದೀಯ ನೀನು. ನೀನು ಅವ್ರಿಗಿಂತ ತುಂಬಾ ಇನ್ನು ಹೆಚ್ಚಿನ ಸ್ಥಿತಿಯಲ್ಲಿದೀಯ ಮೀನಾಕ್ಷಿ. ನೀನು ನನ್ನಂತೆಯೇ ಭೂಮಿಯ ಮಗಳಾಗಿದ್ದೀಯ, ಭೂಮಿಯೇ ಆಗಿದ್ದೀಯ. ಅಷ್ಟು ಶಾಂತ ಮನಸ್ಕಳು ಅನ್ನೋದನ್ನ ಸೀತಾಮಾತೆ ಹಾರ್ಟ್ಫುಲ್ಲಿ ಹೇಳ್ತಾ ಇದ್ದಾಳೆ ಮೀನಾಕ್ಷಿ ಬಗ್ಗೆ. ಎಂತ ಸೇವಕಿ, ತನ್ನ ತಾಯಿಯಾಗಿ ಒಂದು ಮಗುವನ್ನ ಹೇಗ್ ಬೇಕು ಆ ರೀತಿ ನೋಡ್ಕೊಂಡಿದ್ದಾಳೆ, ಸೇವಕಿಯಾಗಿ ನೋಡ್ಕೊಂಡಿದ್ದಾಳೆ. ನಾವು ಇದನ್ನ ಓದ್ತಾ ಇದ್ರೆ ಫ್ರೆಂಡ್ಸ್, ನಾನೇ ಮೀನಾಕ್ಷಿ ಅನ್ನೋ ತರ ಫೀಲ್ ಆಗ್ಬಿಡತ್ತೆ. ನಂತರ ಅವಳು ಕಣ್ಣೀರಲ್ಲಿ ತುಂಬಿಕೊಂಡಿದ್ದ ರೋಹಣನ ಕಡೆ ತಿರ್ಗೊಂಡ್ಲು. ಅವಳಿಗೂ ಕೂಡ ಇವಳನ್ನ ಮೀನಾಕ್ಷಿ ಕಡೆ ನೋಡಿ ಅವಳಿಗೂ ಕಣ್ಣೀರ್ ಬರ್ತಾ ಇದೆ, ಮಾತೆಗೂ ಕಣ್ಣೀರ್ ಬರ್ತಾ ಇದೆ. ರೋಹಣನ ಕಡೆ ತಿರ್ಕೊಂಡ್ಲು, ಅಳಬಾರ್ದು ಅನ್ನೋ ದೃಷ್ಟಿಯಿಂದ ತಿರ್ಕೋತಾ ಇದ್ದಾಳೆ. ರೋಹಣಂಗೆ ಒಬ್ಳ ಸಹೋದರಿ ಇದ್ಲು, ಮತ್ತೆ ಸೋದರ ಸೊಸೆಯೂ ಕೂಡ ಇದ್ಲು, ಮತ್ತೆ ಸೋದರಳಿಯ ಇದ್ದ. ಅವ್ರ ಜೊತೆ ಇರ್ಬೇಕು ಅಂತ ಅನ್ಸಿದ್ರೆ ನೀನು ಖಂಡಿತ ನೀನ್ ಇಲ್ಲೇ ಇರ್ಬೋದು ರೋಹಣ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಸಾಧ್ಯವಿಲ್ಲ ಸಾಧ್ಯವಿಲ್ಲ ರೋಹಣ ಖಚಿತವಾಗಿ ಹೇಳ್ತಾ ಇದ್ದಾಳೆ. ಇಲ್ಲ ಮಾತೆ, ನಾನ್ ನಿಮ್ ಜೊತೆ ಬಂದೇ ಬರ್ತೀನಿ ಅಂತ. ಅದಕ್ಕೆ ಖಚಿತವಾಗಿ ನೀನ್ ಬರ್ತೀಯಾ ಅಂತ ದಿಟ್ಟಿಸಿ ಅವಳ ಕಡೆ ನೋಡಿದ್ಲು. ಸ್ಥಿರವಾದ ದನಿಯಲ್ಲಿ ಮತ್ತೆ ನಾನ್ ಬರ್ತೇನೆ ಮಾತೆ ಅಂತ ಹೇಳಿದ್ಲು. ಸೇವೆ ಸಲ್ಲಿಸುವುದಕ್ಕಿಂತ, ನಿಮಗೆ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಿನ ಪ್ರಿಯವಾದುದು ನನಗೇನಿದೆ ಮಾತಾ ಅಂತ ಅವಳು ಕೂಡ ಹೇಳ್ತಾ ಇದ್ದಾಳೆ. ಹಾಗಾದರೆ ಇತ್ಯರ್ಥ ಆಯ್ತು, ನಿಮ್ಮ ಅಷ್ಟಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಳಿ, ಏಕೆಂದರೆ ನಾನು ಇನ್ನೆರಡು ದಿನಗಳಲ್ಲಿ ಹೊರಡ್ಬೇಕಾಗತ್ತೆ. ಅವಳು ಎದ್ದು ನಿಂತ್ಲು, ಕಾಡಿನ ಸುತ್ತ ನೋಡಿದ್ಲು, ಹೇಳಿದ್ಲು, ಈ ಕಾಡು ನನ್ನ ಜಗತ್ತಾಗಿತ್ತು, ನಾನು ಇಲ್ಲಿ ಬೆಳೆದಿದ್ದೇನೆ, ನನ್ನ ತಿಳಿದಿರುವುದನ್ನ ನನಗೆ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೆ ಈ ಕಾಡು ನನಗೆ. ನಾನು ಎಷ್ಟೋ ಕಲ್ತ್ಕೊಂಡಿದ್ದೀನಿ ಈ ಕಾಡಲ್ಲಿ ನಾನು. ಇದು ನನಗೆ ಎಲ್ಲವನ್ನ ಕಲ್ಸಿದೆ, ಏನಲ್ಲ ಎಲ್ಲವನ್ನ ಕಲ್ಸಿದೆ ಇದು ನನಗೆ ಅಂತ ಪ್ರೀತಿಯಿಂದ ಕೃತಜ್ಞತೆಯನ್ನ ಆ ಕಾಡಿಗೆ ತಿಳಿಸ್ತಾ ಇದ್ದಾಳೆ. ನನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ, ಅಂದ್ರೆ ಅವಳ ಹೃದಯದ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ ಸುತ್ತಲೂ ನೋಡ್ತಾ ಪಿಸುಗುಡ್ತಾ ಇದ್ದಾಳೆ. ನಾನು ನನ್ನ ಪ್ರೀತಿಯನ್ನು ನಿಮ್ಮೊಂದಿಗೆ ಬಿಡ್ತಾ ಇದ್ದೇನೆ, ಪ್ರೀತಿಯನ್ನ ನಿಮ್ಗೆ ಫ್ಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಹಾರ್ಟ್ ಚಕ್ರದ ಮೂಲಕ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಆ ಕಾಡಿನ ಪ್ರತಿಯೊಂದು ಗಿಡ ಮರಗಳಿಗೆ. ನಾವು ನೋಡಿ ಫ್ರೆಂಡ್ಸ್, ಈಗ ಹೇಗಾಗ್ಬಿಟ್ಟಿದೀವಿ ಅಂದ್ರೆ ನಮ್ಗೆ ಕಿಟಿಕೆ ಬಾಗಿಲುಗಳಿಗೆ ಮತ್ತೆ ಎಲ್ಲದಕ್ಕೂ ಏನ್ ಬೇಕು, ಮರ ಬೇಕು, ಕಡ್ದಾಕ್ತಿವಿ, ಕಿತ್ತಾಕ್ತಿವಿ. ಅವಕ್ಕೂ ಒಂದು ಜೀವ ಇದೆ ಅನ್ನಲ್ಲ. ಒಂದು ಪ್ರಾಣಿ ಪಕ್ಷಿಗಳಿಗೆ ಯಾವುದಕ್ಕೂ ಬೆಲೆ ಇಲ್ಲ. ಈಗ ಬೀದಿನಲ್ಲಿ ಇರುವಂತ ನಾಯಿಗಳಿಗೂ ಕೂಡ ನಾವು ಏನ್ ಮಾಡ್ತೀವಿ, ಒಂದು ತುತ್ತನ್ನ ಹಾಕಲ್ಲ. ಜೊತೆಗೆ ನಾಯಿಗಳಿಂದ ನಮ್ಗೆ ರೋಷ ಅವು ಕಚ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅವನ್ನ ಹಿಡಿಯೋದು, ಇಂಜೆಕ್ಷನ್ ಮಾಡಿಸ್ಬಿಡೋದು, ಅಥವಾ ಮುನ್ಸಿಪಾಲ್ಟಿಗೆ ಫೋನ್ ಮಾಡೋದು ಮಾಡ್ತೀವಿ ಅಲ್ವಾ. ಆದರೆ ನಾವು ಆ ನಾಯಿಗಳಿಗೂ ಕೂಡ, ನಾಯಿಗಳಾಗ್ಲಿ, ಪ್ರಾಣಿ ಪಕ್ಷಿಗಳು, ಗಿಡ ಮರ, ನಮ್ಮಲ್ಲಿ ಇರುವಂತ ಲವ್ ಎನರ್ಜಿನ ಬಿಡುಗಡೆ ಮಾಡಿದ್ರೆ ಅವು ಕೂಡ ನಮ್ಮನ್ನ ಪ್ರೀತಿಸ್ತವೆ ಅನ್ನೋದನ್ನ ಸೀತಾಮಾತೆ ಎಷ್ಟು ಸುಂದರವಾಗಿ ಪ್ರೀತಿಯಿಂದ ಇಲ್ಲಿ ಹೇಳ್ತಾ ಇದ್ದಾಳೆ ಅನ್ನೋದನ್ನ ಮೀನಾಕ್ಷಿ ಇಲ್ಲಿ ಹೇಳ್ತಾ ಇದ್ದಾಳೆ. ನೋಡಿ, ನಾನು ನನ್ನ ಪ್ರೀತಿಯನ್ನ ನಿಮ್ಮೊಂದಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ, ನಿಮಗೆ ಬಿಡ್ತಾ ಇದ್ದೀನಿ, ಫ್ಲೋ ಮಾಡ್ತಾ ಇದ್ದೀನಿ. ಇದುವರೆಗೂ ನನಗೆ ಸಂತೋಷ ಕೊಟ್ಟಿದ್ದೀರಾ ನೋಡಿ. ನಾವ್ ಅನ್ಕೋತೀವಿ ಮರ, ಅಯ್ಯೋ ಇದೊಂದ್ ಗಿಡ ಅಲ್ವಾ ಕಿತ್ತೆಸಿ ಅಂತ ಅಲ್ವಾ. ಆದ್ರೆ ಇಲ್ಲಿ ಸೀತಾಮಾತೆ ಲವ್ ಎನರ್ಜಿಯನ್ನ ಅಲ್ಲೆಲ್ಲ ಬಿಡುಗಡೆ ಮಾಡ್ತಾ ಇದ್ದಾಳೆ. ನಿಮ್ಗೆ ಯಾವಾಗ್ಲೂ ಮತ್ತೆ ಅವಳಿ ಇದನ್ ಮಾಡ್ತಾ ಇದ್ದಾಳೆ, ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾಳೆ. ನಿಮ್ಗೆ ಸಂರಕ್ಷಣೆ ಇರ್ಲಿ, ನೀವು ನೀಡಿದ ಜ್ಞಾನವನ್ನು ಇಡೀ ಜಗತ್ತಿಗೆ ನಾನು ಹಲವು ಭಾಗಗಳಲ್ಲಿ ಕೊಡ್ತೀನಿ. ನೀವು ನೀಡಿದ ಜ್ಞಾನ ಅಂದ್ರೆ ಅರಣ್ಯದಲ್ಲಿ ಅಲ್ಲಿರುವಂತ ಗಿಡ ಮರ ಪಕ್ಷಿ ಪ್ರಾಣಿ ಅದ್ರೆಲ್ಲರ ಜೊತೆ ಮಾತಾಡಿ ಎಷ್ಟೋ ಜ್ಞಾನವನ್ನ ಕಲ್ತ್ಕೊಂಡಿದ್ದಾಳೆ. ಅದನ್ನ ಇಡೀ ಜಗತ್ತಿಗೆ ಪ್ರಸಾರ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾಳೆ. ಈ ಮಾತುಗಳೊಂದಿಗೆ ಅವಳು ಮತ್ತೆ ಹೊರಡೋದಕ್ಕೆ ತಿರ್ಕೊಂಡ್ಲು. ಅರಮನೆಗೆ ಅವಳು ವಾಪಸ್ ಬರ್ತಾ ಇದ್ದಾಗ ನಾವು ಕೂಡ ಅವಳನ್ನ ಹಿಂಬಾಲಿಸಿ ಅರಮನೆಗೆ ಮತ್ತೆ ಪುನಃ ವಾಪಸ್ ಬಂದ್ವಿ. ಅವಳು ನನ್ನತ್ತ ತಿರುಗಿ ಹೇಳಿದ್ಲು, ನೀನು ಕಿರಣ್ಗೆ ಹೋಗಿ ಸರಿಯಾಗಿ ವಿದಾಯವನ್ನ ಹೇಳ್ಬಾ ಅಂತ ಹೇಳ್ತಾ ಇದ್ದಾಳೆ. ಯಾರಿಗೆ? ಮೀನಾಕ್ಷಿಗೆ. ಕಿರಣ್ ಇವನ್ ಬಗ್ಗೆ ಹೇಳಲೇಬೇಕು. ಕಿರಣ್ಗೂ ಕೂಡ ಮೀನಾಕ್ಷಿ ಅಂದ್ರೆ ತುಂಬಾ ಇಷ್ಟ, ಒಳ್ಳೆಯ ವ್ಯಕ್ತಿತ್ವದವಳು ಅಂತ ಇಷ್ಟ. ಮೀನಾಕ್ಷಿಗೂ ಕೂಡ ಅವನು ಅಂದ್ರೆ ಏನೋ ಒಂಥರ ಪ್ರೀತಿ ಇದೆ.
ಆದ್ರೆ ಅದು ದೂರದಲ್ಲೇ ಇದೆ. ಆದ್ರೆ ಮೀನಾಕ್ಷಿಗೂ ಕೂಡ ಈ ಜನ್ಮದಲ್ಲಿ ನನಗೆ ಮದ್ವೆ ಇಲ್ಲ ಅನ್ನೋದನ್ನು ಕೂಡ ಅನ್ಕೊಂಡಿದ್ದಾಳೆ. ಆದ್ರೆ ಕಿರಣನ್ನ ಅಚ್ಚುಮೆಚ್ಚು ಅನ್ಕೊಂಡಿದ್ದಾಳೆ. ಹಾಗಾಗಿ ಸೀತಾಮಾತೆ ದೈವಿಕ ಶಕ್ತಿ ಆಗಿರೋದ್ರಿಂದ ಅವಳಿಗೆ ಗೊತ್ತು ಕಿರಣ್ ಮತ್ತೆ ಮೀನಾಕ್ಷಿ ಒಂದು ಆ ಒಳ್ಳೆಯ ಸೋಲ್ ಮುಂದೆ ಅದೇ ಇದು ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಇದು ಲಾಸ್ಟ್ ಕಿರಣ್ ಅನ್ನ ನೀನ್ ಈ ಜನ್ಮದಲ್ಲಿ ಭೇಟಿಯಾಗೋದು. ಇದೇ ಕಿರಣ್ ಅನ್ನ ಮುಂದೆ ಅನ್ಸೂಯ ಆಗಿ ಮೀನಾಕ್ಷಿ ಮುಂದಿನ ಜನ್ಮದಲ್ಲಿ ಮದುವೆ ಆಗ್ತಾಳೆ ಕೊನೆಯಲ್ಲಿ. ಅದಕ್ಕೆ ಈಗ ಹೇಳ್ತಾಳೆ ಇದು ಲಾಸ್ಟ್ ಆಗಿರೋದ್ರಿಂದ ಈಗಾಗ್ಲೇ ಮೀನಾಕ್ಷಿಗೆ ವಯಸ್ಸಾಗ್ಬಿಟ್ಟಿದೆ. ಹಾಗಾಗಿ ಹೇಳ್ತಾ ಇದ್ದಾಳೆ ಕಿರಣ್ಗೆ ನೀನು ಅಂತಿಮವಾಗಿ ವಿದಾಯ ಹೇಳ್ಬಿಟ್ಟು ಬಾ ಅನ್ನೋದನ್ನ ನೆನಪು ಮಾಡ್ತಾ ಇದ್ದಾಳೆ. ನಾನು ತಲೆದೂಗಿದೆ, ಆಯ್ತು ಮಾತೆ ಅಂತ ನಾನ್ ತಲೆದೂಗಿದೆ. ಆದ್ರೆ ನಾನು ನನ್ನ ಕೋಣೆಗೆ ಮರಳ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಆ ಮಾತುಗಳು ಜಾರಿ ಹೋದವು. ಆ ಮಾತನ್ನ ನಾನು ಮರ್ತ್ಬಿಟ್ಟೆ, ಮಾತೆ ಹೇಳದನ್ನ. ಆದ್ರೆ ಮಾತೆ ಸಿದ್ಧಗೊಳ್ಳೋದಕ್ಕೆ ಬಹಳಷ್ಟು ಕೆಲಸಗಳು ಇದ್ದಿದ್ರಿಂದಾಗಿ ಮುಂಜಾನೆ ನಾವು ಹೊರಡುವ ವೇಳೆ ಅವಳು ಹೇಳಿದ ಮಾತು ನನ್ಗೆ ನೆನ್ಪಾಯ್ತು. ಕಿರಣನ್ನ ನಾನ್ ಮಾತಾಡ್ಸ್ಬರ್ಬೇಕು ಅಂತ. ನಾನು ಅವನನ್ನ ನೋಡೋದಕ್ಕೆ ಅವಸರದಿಂದ ಓಡಿ ಹೋದೆ. ಕಾಲಿಗೆ ಗಾಯವಾದಂತಹ ಒಂದು ಕುದುರೆಗೆ ಅವನು ಆರೈಕೆ ಮಾಡ್ತಾ ಇದ್ದ. ಅವನು ಪ್ರಾಣಿಗಳನ್ನ ಮೃದುವಾಗಿ ಮುಟ್ಟಿ ನೋಡ್ತಾ ಇದ್ದ. ಅವನು ನನ್ನನ್ನು ಗಮನಿಸುತ್ತಾ ಸಮೀಪದಲ್ಲಿ ನಾನು ಹೋಗಿ ನಿಂತ್ಕೊಂಡೆ. ಅವನಿಗೆ ಇದ್ದಕ್ಕಿದ್ದಂತೆ ನಾನ್ ಬಂದಿರೋದು ಗಮನಕ್ಕೆ ಬಂತ. ಅವನಿಗೆ ನನ್ನಡೆ ತಿರುಗ್ದ. ಅವನು ಕಿರಣ್ ಅನ್ನೋನು ನನ್ ಕಡೆ ತಿರುಗ್ದ. ಮೀನಾಕ್ಷಿ, ಇದು ಸಮಯವೇ? ನೀನೀಗ ಹೊರಟು ನಿಂತಿದ್ಯಾ, ಈ ಟೈಮಲ್ಲಿ ಬಂದಿದ್ಯಲ್ಲ ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದಾನೆ. ಇದು ಸಮಯನಾ? ಈಗಾಗ್ಲೇ ನೀವು ಹೊರಡುತ್ತಿದ್ದೀರಲ್ವಾ? ಒಂದು ಪಾದದಿಂದ ಇನ್ನೊಂದು ಪಾದದ ಮೇಲೆ ನಾನು ಕಾಲನ್ನ ಇರಿಸ್ಕೊಂಡು ನಾನು ಅವನ ಮುಂದೆ ನಿಂತ್ಕೊಂಡು ಹೌದು ಅಂತ ತಲೆ ತೂಗ್ದೆ. ಅಂದ್ರೆ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲ್ನ ಇಟ್ಕೊಂಡು ಹೌದು ನಾನು ಹೊರಟಿದ್ದೀನಿ ಅನ್ನೋದನ್ನ ಕಿರಣ್ಗೆ ಹೇಳ್ತಾ ಇದ್ದಾಳೆ ಮೀನಾಕ್ಷಿ. ನಾನು ಇಷ್ಟೊಂದು ಇರುಸು ಮುರುಸನ್ನ ನಾನು ಎಂದೂ ಅನುಭವಿಸಿರ್ಲಿಲ್ಲ. ಯಾವಾಗ ಕಿರಣ್ ಹಂಗಂತ ಬಂದ್ ಕೇಳಿದ್ನೋ ಏನೋ ಒಂಥರ ಇರುಸು ಮರುಸು ನನ್ನ ಮನ್ಸಲ್ಲಿ ಏನೇನೋ ನಡೀತಾ ಇತ್ತು. ಏನೋ ಒಂದ್ ಆಗ್ತಾ ಇದೆ, ನಾನು ವಿದಾಯವನ್ನ ಹೇಳ್ತಾ ಇರೋದಕ್ಕೆ ನನ್ಗೇನೋ ಒಂದ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಇರುಸು ಮುರ್ಸು ಆಯ್ತಾ ಇದೆ ನನಗೆ ಕಿರಣ್ ಹತ್ರ ಮಾತಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ದಾಳೆ. ಅದು ನನ್ನ ಮಿತ್ರನಿಗೆ ಇನ್ನೆಂದು ನಾನು ಭೇಟಿಯಾಗದ ಸ್ಥಿತಿಯಲ್ಲಿದ್ದೆ. ಹಾಗಾಗಿ ಅವನ್ಗೆ ಈ ರೀತಿ ಆಗ್ತಾ ಇರ್ಬೋದು, ಇದಕ್ಕೆ ಕಾರಣ ಆಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ದುಃಖಪೂರ್ಣ ಕಣ್ಗಳಿಂದ ಅವನನ್ನ ದಿಟ್ಟಿಸಿ ನೋಡ್ದೆ. ಮಾತೆ ಇಲ್ಲದಂತೆ ಆ ಸ್ಥಳವನ್ನು ಅದೇ ರೀತಿಯಾಗಿ ಉಳಿಯೋದಿಲ್ಲ. ಅವನು ಕೂಡ ನನ್ನನ್ನು ಅದೇ ರೀತಿ ನೋಡ್ತಾ ಇದ್ದ, ದಿಟ್ಟಿಸಿ ನೋಡ್ತಾ ಇದ್ದ. ನೀನು ಭಾವಿಸಿರುವುದು ನನಗೆ ತಿಳಿದಿದೆ. ಅಂದ್ರೆ ನೀನು ಅನ್ಕೊಂಡಿದ್ಯಾ ನನಗೆ ತಿಳಿದಿದೆ, ನೀನ್ ಏನ್ ಅನ್ಕೋತಾ ಇದ್ಯಾ ಅನ್ನೋದು ತಿಳಿದಿದೆ ಅನ್ನೋದನ್ನ ಅವಸರದಿಂದ ನಾನು ಹೇಳ್ದೆ. ನಿನ್ ಮನ್ಸಲ್ಲೂ ಅದೇ ಆಗ್ತಾ ಇದೆ ಅನ್ನೋ ತರ ಹೇಳ್ತಾ ಇದ್ದಾಳೆ ಇಲ್ಲಿ. ಮತ್ತೆ ಹೋಗ್ತಾ ಇದ್ದಾಳೆ. ಮಾತೆ ಅರಮನೆಯ ಜೀವವಾಗಿದ್ದಾಳೆ. ಇಲ್ಲಿ ಕಿರಣ್ ಹೇಳ್ತಾ ಇದ್ದಾನೆ. ದಿಟ್ಟಿಸಿ ಮೀನಾಕ್ಷಿನೇ ನೋಡ್ತಾ ಮಾತೆ ಬಗ್ಗೆ ಹೇಳ್ತಾ ಇದ್ದಾನೆ ಕಿರಣ್. ಮಾತೆ ಅರಮನೆಯ ಜೀವವಾಗಿದ್ದಾಳೆ. ಆದರೆ ಜನಕ ಬಾಬಾ, ಸುನೈನಾ ಮಾತಾ ಅವರು ಇನ್ನೂ ಇಲ್ಲಿ ಇರುತ್ತಾರೆ. ನೋಡಿ, ಇಲ್ಲಿ ಇನ್ನೊಂದು ಅರ್ಥನೂ ತಿಳ್ಕೊಬಹುದು ಫ್ರೆಂಡ್ಸ್. ಮೀನಾಕ್ಷಿ ಕಿರಣ್ ಅನ್ನ ಎಷ್ಟು ಹಚ್ಕೊಂಡಿದ್ದಾಳೋ, ಕಿರಣ್ ಕೂಡ ಅವನು ಹಚ್ಕೊಂಡಿದ್ದಾನೆ ಮೀನಾಕ್ಷಿಯನ್ನ. ಹೌದಲ್ವಾ? ಇಲ್ಲಿ ಮಾತಾ ಬಗ್ಗೆ ಹೇಳ್ತಾ ಇದ್ದಾನೆ. ಮಾತೆ ಅರಮನೆಯ ಜೀವವಾಗಿದ್ದಾಳೆ ಅಂದ್ರೆ ಈ ಮನಸ್ಸಿನ ಅರಮನೆಯ ಜೀವವಾಗಿದ್ದಾಳೆ. ಕಿರಣ್ ಮನಸ್ಸಿನ ಅರಮನೆಯ ಜೀವ ಯಾರು? ಮೀನಾಕ್ಷಿ. ಅದನ್ನ ಇಲ್ಲಿ ಮಾತೆಯ ಕಡೆ ಹೇಳ್ತಾ ಇರ್ಬೋದು ಅಂತಾನು ಅನ್ಕೋಬಹುದು ನಾವು. ಆದರೆ ಜನಕ ಬಾಬಾ ಮತ್ತು ಸುನೈನಾ ಮಾತಾ ಅವರು ಇನ್ನೂ ಇಲ್ಲಿ ಇರ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಜವಾಬ್ದಾರಿ ಅನ್ನೋದು ನಮ್ಗಿನ್ನೂ ಇದೆ. ಹಾಗಾಗಿ ನೀನ್ ಹೋಗು ಅನ್ನೋದನ್ನ ಸಮ್ಮತಿ ಕೊಡ್ತಾ ಇದ್ದಾನೆ ಕಿರಣ್. ಮಾತೆ ಹೇಳಿದಂತೆ ಅವಳೆಂದು ಮಿಥಿಲೆಯನ್ನ ಬಿಡೋದಿಲ್ಲ. ಅಂದ್ರೆ ಇಲ್ಲಿ ಏನು, ಅವರ ಮನಸ್ಸಲ್ಲಿ ನಿನ್ನ ಬಗ್ಗೆ ನನ್ಗೆ ಯಾವತ್ತೂ ಪ್ರೀತಿ ಇರುತ್ತೆ ಅನ್ನೋದನ್ನ ಹೇಳ್ಕೊತಾ ಇದ್ದಾರೆ. ಈ ರೀತಿನೂ ಕೂಡ ಹೇಳ್ಕೊಬೋದಲ್ವಾ? ಅದು ಯಾವಾಗ್ಲೂ ಅವಳ ಹೃದಯದಲ್ಲಿ ಇರುತ್ತೆ. ಅಂದ್ರೆ ನಿನ್ನ ಮೇಲಿನ ಪ್ರೀತಿ ನನ್ನ ಹೃದಯದಲ್ಲಿರುತ್ತೆ ಅನ್ನೋ ರೀತಿಯಾಗಿ ಕಿರಣ್ ಕೂಡ ಮಾತಾಡ್ತಾ ಇದ್ದಾನೆ. ಮೀನಾಕ್ಷಿನಲ್ಲೂ ಕೂಡ ಅದೇ ಇದೆ. ಬಹುಶಃ ನಾನು ನಿಮ್ಮನ್ನು ಮತ್ತೊಮ್ಮೆ ನೋಡೋದಿಲ್ಲ, ನಿನ್ನನ್ನ ನೋಡಲ್ಲ ನಾನು ಮೀನಾಕ್ಷಿ, ಯಾವತ್ತೂ ನೋಡಕ್ ಆಗೋದೇ ಇಲ್ವೇನೋ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಅವನು ಪ್ರಶಾಂತವಾಗಿ ಹೇಳ್ದ, ಶಾಂತ ಧ್ವನಿಯಲ್ಲಿ, ಮೀನಾಕ್ಷಿ ಬಹುಶಃ ನಾನು ಯಾವತ್ತೂ ನಿನ್ನ ನೋಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಕಿರಣ್, ಭವಿಷ್ಯ ಏನೆಂದು ನನಗೆ ಗೊತ್ತಿಲ್ಲ, ಆದರೆ ಚೆನ್ನಾಗಿ ಪ್ರಾಣಿಗಳ ಕಾಳಜಿ ವಹಿಸು ನೀನು.
ನನಗೆ ಗೊತ್ತು ನೀನು ಹಾಗೆ ಮಾಡ್ತೀಯಾ ಅಂತ ನನಗ್ ಗೊತ್ತಿದೆ. ಆದ್ರಿಂದ ಮಾತೆ ಸಂತೋಷವಾಗಿರ್ತಾಳೆ. ನೋಡಿ, ಪ್ರಾಣಿ ಪಕ್ಷಿಗಳನ್ನ ಯಾರು ಪ್ರೀತಿಸ್ತಾರೋ, ಯಾವ ಪ್ರಾಣಿಗಳು ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾರೋ, ಪ್ರಾಣಿಗಳು ಎಷ್ಟು ಚೆನ್ನಾಗಿರ್ತಾವೋ ಆಗ ಮಾತೆಯ ಮನಸ್ಸಿಗೆ ಪ್ರೀತಿ ಆಗತ್ತೆ, ಸಂತೋಷ ಆಗತ್ತೆ. ಆದ್ರಿಂದ ನೀನು ಪ್ರಾಣಿ ಪಕ್ಷಿಗಳನ್ನ ಆರೈಕೆ ಮಾಡು ನೀನು ಅಂತ ಹೇಳ್ಕೊಡ್ತಾ ಇದ್ದಾಳೆ ಮೀನಾಕ್ಷಿ. ನಾನು ಕೈಗಳನ್ನ ಅಲೆ ಅಲೆಯಾಗಿ ಆಡಿಸ್ತಾ ಅವಸರದಿಂದ ಹೊರಟು ಹೋದೆ. ಟೈಮು ಬೇರೆ ಆಗ್ಬಿಟ್ಟಿದೆ. ಇನ್ನೇನು ಹೊರಡೋ ಸಮಯ ಬಂದ್ಬಿಟ್ಟಿದೆ. ಕಿರಣ್ ಜೊತೆ ಮಾತಾಡೋದಕ್ಕೆ ತುಂಬಾ ಸಮಯ ಇಲ್ಲ. ಹಾಗಾಗಿ ಅಲೆ ಅಲೆಯಾಗಿ ಅವನ ಏನೇನೋ ಕೈ ಅಲ್ಲಾಡಿಸ್ತಾ ಏನೋ ಒಂದು ಫೀಲಿಂಗ್ ಅಲ್ಲಿ ಹೇಳ್ತಾ ಇದ್ದಾಳೆ. ನೀನು ಪ್ರಾಣಿಯನ್ನ ಕಾಳಜಿ ಮಾಡು ಅಂತ ಹೇಳ್ತಾ ಅಲೆ ಅಲೆಯಾಗಿ ಕೈ ಆಡಿಸ್ತಾ ಅವನಿಗೆ ಹೇಳ್ತಾ ನಾನು ಅವಸರದಿಂದ ಅಲ್ಲಿಂದ ಹೊರಟು ಹೋದೆ. ಈ ಸಂಕ್ಷಿಪ್ತ ಭೇಟಿಯು ನನಗೆ ಇಷ್ಟೊಂದು ಅಹಿತಕರವಾದ ಭಾವನೆಯನ್ನ ಏಕೆ ನೀಡ್ತು? ಅದು ನನಗೆ ಖಚಿತ ಆಗ್ಲಿಲ್ಲ. ನೋಡಿ, ಇದುವರೆಗೂ ಇದ್ದಂತಹ ಭಾವನೆನೇ ಬೇರೆ. ಕಿರಣ್ ಹತ್ರ ಬಂದು ಮಾತಾಡಿದಾಗ್ಲೇನೆ ಏನೋ ಒಂದು ಭಾವನೆ ನನಗೆ ಇರ್ಸು ಮುರ್ಸು ಉಂಟು ಮಾಡಿದ್ದು, ಅಹಿತಕರವಾದ ಭಾವನೆಯನ್ನ ಏಕೆ ಉಂಟು ಮಾಡ್ತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಮೀನಾಕ್ಷಿ. ಕಿರಣ್ ಕೂಡ ಮಾತಾಡಿ ಬುಕ್ಸ್ ಅಲ್ಲಿ ಬರ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ? ಇಲ್ಲಿ ಮೀನಾಕ್ಷಿ ಬಗ್ಗೆ ಮಾತ್ರ ಅರ್ಥ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ಮೀನಾಕ್ಷಿ ಕೊಟ್ಟಿರುವಂತದ್ದು. ನನ್ನ ಮನಸ್ಸು ನಾನು ಹಿಂದೆ ಬಿಟ್ಟು ಹೋಗುವ ಸಂಗತಿಗಳನ್ನ ಮೆಲುಕು ಹಾಕ್ತಾ ಇತ್ತು. ನಾನು ಹಿಂದೆ ಏನೇನಾಯ್ತು ಅನ್ನೋದನ್ನ ಎಲ್ಲ ನೆನ್ಪು ಮಾಡ್ಕೋತಾ ಇತ್ತು ನನ್ ಮನಸ್ಸು. ಆದ್ರಿಂದ ಈ ಸಂಭಾಷಣೆಗೆ ನೀಡೋದಕ್ಕೆ ನನ್ನಲ್ಲಿ ಹೆಚ್ಚು ಸಮಯನೂ ಇರ್ಲಿಲ್ಲ. ಕೊನೆಗೆ ವಿದಾಯ ಹೇಳೋದಕ್ಕೆ ನನ್ನ ಪುಟ್ಟ ಕೋಣೆಗೆ ನಾನು ಮರಳಿ ಬಂದೆ. ನನ್ನ ತಂದೆಯ ಸ್ಮೃತಿಗಳು, ಅವನೊಂದಿಗೆ ನನ್ನ ಬಾಲ್ಯ, ನನ್ನೊಂದಿಗೆ ಅವನ ಕಠೋರತೆ, ನನ್ನ ತಿಳುವಳಿಕೆಯ ಕೊರತೆ ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಪ್ರವಾಹದಂತೆ ಉಕ್ಕಿದವು. ಅವನೊಂದಿಗೆ ನನಗೆ ತಿಳಿದಿದ್ದ ಸ್ಥಳವನ್ನ ಮತ್ತು ಇತರರ ಸೇವಕರನ್ನು ನಾನು ಯಾರೊಂದಿಗೆ ಬೆಳೆದಿದ್ನೋ ಅವರೆಲ್ಲರೂ ನನ್ನ ಕುಟುಂಬವಾಗಿದ್ದಾರೆ ಅನ್ಕೊಂಡು ನನಗೆ ಅಲ್ಲಿಂದ ಬಿಟ್ಟು ಹೋಗೋದಕ್ಕೆ ತುಂಬಾ ದುಃಖ ಆಯ್ತು. ಮಿಥಿಲೆಯನ್ನ ಬಿಟ್ಟು ಹೋಗೋದಕ್ಕೆ ನನಗೆ ತುಂಬಾ ದುಃಖ ಆಯ್ತು ಅಂತ ಹೇಳ್ತಾ ಇದ್ದಾಳೆ. ಮಿಥಿಲೆಯನ್ನು ಮತ್ತು ಅವರೊಂದಿಗಿರುವ ಎಲ್ಲವನ್ನ ನಾನು ಪ್ರೀತಿಸಿದೆ. ಮಿಥಿಲೆಯ ರಾಜ್ಯವನ್ನಲ್ಲ, ಅವರೊಂದಿಗಿರುವಂತ ಎಲ್ಲರನ್ನೂ ನಾನು ತುಂಬಾ ಪ್ರೀತಿಸಿದೆ ಅಂತ ಹೇಳ್ತಾ ಇದ್ದಾಳೆ. ಮಾತೆ ಕೂಡ ಇದೇ ರೀತಿಯಾಗಿ ಅನುಭವಿಸ್ತಾ ಇದ್ದಾಳೇನೋ ಅಂತ ನಾನು ಆಲೋಚನೆ ಮಾಡಿದೆ. ಹೌದಲ್ವಾ? ಇಲ್ಲಿ ಮಾತೆ ಎಲ್ಲರನ್ನ ಬಿಟ್ಟು ಹೋಗೋದು ಮಾತೆಗೂ ತುಂಬಾ ಕಷ್ಟ ಆಗ್ತಾ ಇದೆ ಅನ್ಕೋತಾ ಇದ್ದೆ. ಜನಕ ಬಾಬಾ ಮತ್ತೆ ಸುನೈನಾ ಮಾತೆ ಅವಳಿಗೆ ಬೀಳ್ಕೊಡ್ತಾ ಇರ್ಬೋದು, ಇಲ್ಲಿಂದ ಕೋಣೆಯಿಂದ ಹೋಗೋಣ ಅಂತ ಹೊರಗ್ ಬರ್ತಾ ಇದ್ದಾಳೆ. ಹೊರಗ್ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದಾಳೆ ಮೀನಾಕ್ಷಿ. ಅದಕ್ಕೆ ಬಾಗಿಲ ಬಳಿ ಸೋಮ ಬಂದು ನಿಂತ್ಕೊಂಡ್ಲು. ಮೀನಾಕ್ಷಿ ಅಂತ ಕರೆಯೋಕ್ ಬಂದ್ಲು. ಆ ನೋವನ್ನೆಲ್ಲ ಅನುಭವಿಸ್ತಾ ಇದ್ದಂತ ನೋವನ್ನ ಹಿಂದದೆಲ್ಲನೂ ನೆನ್ಪು ಮಾಡ್ಕೊತಾ ಇರುವಂತ ಮೀನಾಕ್ಷಿಯನ್ನ ಕುರಿತು ಈಗ ಸೋಮ ಹೇಳ್ತಾ ಇದ್ದಾಳೆ. ನೀನ್ ಎಂದೂ ಕೂಡ ಮಿಥಿಲೆನ ಬಿಡೋದಕ್ ಸಾಧ್ಯ ಇಲ್ಲ ಮೀನಾಕ್ಷಿ. ಮಿಥಿಲೆ ಮಾತೆಯೊಳಗೆ, ನನ್ನೊಳಗೆ, ಎಲ್ಲರೊಳಗೆ ಇರುವಂತೆ ನಿನ್ನೊಳಗೂ ಇದೆ. ಮಿಥಿಲೆ ನಾವು ಎಲ್ಲಿಯೇ ಹೋದರೂ ಅದು ನಮ್ಮೊಳಗೆ ಯಾವಾಗ್ಲೂ ಇರುತ್ತೆ ಮೀನಾಕ್ಷಿ. ಈ ಕುರಿತು ನಿನ್ಗೆ ನಿಸ್ಸಂಶಯವಾಗಿರೋ ಸಮಯವಾಗಿದೆ. ನಾನು ಕೇಳ್ದೆ ಮತ್ತು ಅವಳು ಸಮಾಧಾನ ಮಾಡೋಕ್ ಬಂದಿದ್ದಾಳೆ. ಅದಕ್ಕೆ ಸಮಯ ಆಯ್ತು ಹೊರಡೋಣ ಅಂತ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಎಷ್ಟು ನೋವಾಗ್ಬೋದು ಅಲ್ವಾ? ತನ್ನ ಮನೆಯೇ ಅನ್ಕೊಂಡಿರುವಂತ ಮೀನಾಕ್ಷಿಗೆ ಸೀತಾಮಾತೆಗಿನ್ನ ಹೆಚ್ಚು ವರ್ಷ ತನ್ನ ತಂದೆ ತಾಯಿ ಅನ್ನೋ ರೀತಿಯಾಗಿ ಜನಕ ಬಾಬಾ ಜೊತೆ ಬೆಳೆದ್ಬಿಟ್ಟಿದ್ದಾಳೆ. ಮತ್ತೆ ಸೀತಾಮಾತೆಯ ಮಗು ಅಂತ ಸ್ವೀಕರಿಸಿದ್ದಾಳೆ. ಮಗುನ ಬಿಟ್ಟು ನನ್ನನ್ನ ಅಗಲಿ ಹೋಗ್ತಾಳೆ ಅಂತ ನೋವು ಮಾಡ್ಕೋತಾ ಇದ್ದಾಳೆ. ಕಿರಣ್ ಮಿಥಿಲೆಯ ಎಲ್ಲರನ್ನೂ ತಾನು ಪ್ರೀತಿಸ್ತಾ ಇದ್ದಾಳೆ. ಈಗ ಬಿಟ್ಟು ಹೋಗೋದಕ್ಕೆ ತುಂಬಾ ನೋವಾಗ್ತಾ ಇದೆ. ಇದೇ ಮನಸ್ಥಿತಿ ಸೀತಾಮಾತೆಗೂ ಆಗ್ತಾ ಇದೆಯೇನೋ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ತನ್ನ ಮಗಳು ಅಂತ ಬೆಳೆಸಿರುವಂತ ನನ್ನ ಮಾತಾಗೂ ಇದೇ ಆಗ್ತಾ ಇದೆಯೇನೋ ಅಂತ ಫೀಲ್ ಮಾಡ್ತಾ ಸಮಯ ಆಗಿದೆ ಹೋಗೋಣ ನಡಿ ಅಂತ ಹೇಳ್ತಾ ಇದ್ದಾಗ ಸೋಮ ತಲೆ ಆಡಿಸಿ ನಡಿ ಅಂತ ಬಾಗಿಲ ದ್ವಾರದ ಬಳೆ ಎಲ್ಲ ಬಂದು 4 ಜನ ಸೇವಕಿಯರು ಸೀತಾಮಾತೆಯನ್ನ ಜೊತೆ ಹೋಗೋದಕ್ಕೆ ನಾವು ಹೊರಗಡೆ ಬಂದ್ವು. ಕೊನೆಯ ವಿದಾಯವನ್ನ ನಾನು ಆ ಸುತ್ತಲ ಕೋಣೆಯನ್ನ ನೋಡ್ದೆ. ಸುತ್ತಲ ಕೋಣೆಯನ್ನ ನೋಡಿ ವಿದಾಯ ಹೇಳ್ದೆ. ಬಹಳಷ್ಟು ಈಗಾಗ್ಲೇ ನಾನು ವಿದಾಯ ಹೇಳಿದ್ದೆ. ಆ ಕೋಣೆಗೆ ಹೇಳಿದ್ದೆ. ನನ್ನ ಪ್ರತಿಯೊಂದು ಹಿಂದಿನ ಎಲ್ಲ ಆ ಮೆಮೊರೀಸ್ ಏನಿದೆ, ಆ ನೆನಪುಗಳಿಗೆ ಎಲ್ಲದಕ್ಕೂ ನಾನು ವಿದಾಯ ಹೇಳಿದ್ದೆ. ಆದ್ರೂ ಕೂಡ ಕೊನೆಯ ಬಾರಿಗೆ ಮತ್ತೊಂದು ಸಾರಿ ವಿದಾಯವನ್ನ ಹೇಳ್ದೆ. ಸೋಮ ಮತ್ತು ನಾನು ಅಯೋಧ್ಯೆಗೆ ಹೊರಡುವ ಪರಿಜನರ
ಭಾಗವಾಗಿರುವಂತ ಇತರರೊಂದಿಗೆ ಇದ್ದಂತಹ ರೋಹಣ ಮತ್ತೆ ಉಷಾಳನ್ನ ಜೊತೆಗೂಡಿದ್ವಿ. ರೋಹಣ ಮತ್ತೆ ಉಷಾ ಇಬ್ರು ಕೂಡ ರೆಡಿಯಾಗಿ ಆಚೆ ನಿಂತಿದ್ದಾರೆ. ಆದ್ರೆ ಮೀನಾಕ್ಷಿ ತನ್ನ ಹಿಂದಿನ ನೋವುಗಳನ್ನ, ಬಾಲ್ಯವನ್ನ, ನೆನಪುಗಳನ್ನ ನೆನ್ಪು ಮಾಡ್ಕೊಂಡು ಕೋಣೆನಲ್ಲಿ ಇದ್ದಾಳೆ. ಸೋಮ ಲೇಟ್ ಆಯ್ತು ಅಂತ ಕರಿಯೋಕ್ ಬಂದಿದ್ದಾಳೆ. ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾಳೆ. ಟೈಮ್ ಆಯ್ತು ಬನ್ನಿ ಅಂತ ಸೋಮ ಮತ್ತೆ ಮೀನಾಕ್ಷಿ ಹೊರಗ್ ಬಂದಿದ್ದಾರೆ. ಶ್ರೀರಾಮರು ಈಗಾಗ್ಲೇ ರಥವನ್ನೇರಿ ಕುಳಿತು ಬಿಟ್ಟಿದ್ದಾರೆ. ಶ್ರೀರಾಮ ತಮ್ಮನೊಂದಿಗೆ ಲಕ್ಷ್ಮಣನ ಜೊತೆ ರಥವನ್ನೇರಿ ಕುತ್ಕೊಂಡಿದ್ದಾರೆ. ಈಗ ನಾವು ಜನಕ ಬಾಬಾ ಮತ್ತು ಸುನೈನಾ ಮಾತೆಯೊಂದಿಗೆ ಹೊರಗೆ ಬರುವ ಸೀತಾ ಮಾತೆ ಮತ್ತು ಊರ್ಮಿಳೆಗಾಗಿ ದಾರಿ ಕಾಯ್ತಾ ಇದ್ವಿ. ಕೊನೆಗೂ ಅವ್ರು ಬಂದ್ರು. ಎಷ್ಟೋ ಹೊತ್ತಾಯ್ತು ಅಲ್ಲಿ ಹೊರಗೆ ಬಂದಿಲ್ಲ. 2 ಹೆಣ್ಮಕ್ಳು, ತಾಯಿ, ಜನಕ ಬಾಬಾ. ಏನೋ ಮಾತುಕತೆ ನಡೀತಾ ಇದೆ. ಅದು ದುಃಖ ತಪ್ತ ವಿದಾಯವಾಗಿತ್ತು. ಸುನೈನಾ ಮಾತೆಗೆ ಇದು ಅತ್ಯಂತ ಕಠಿಣ ಸಮಯ. ತಾಯಿ ಇಲ್ಲಿ ನಾವು ಒಂದು ಹೆಣ್ಣಾಗಿರೋದ್ರಿಂದ ಒಂದು ಹೆಣ್ಣು ಮಗುವನ್ನ, 2 ಹೆಣ್ಣು ಮಕ್ಕಳನ್ನ ಒಟ್ಟಿಗೆ ಕಳ್ಸ್ಕೊಡ್ತಾ ಇದ್ದಾಳೆ ಸುನೈನಾ ಮಾತಾ. ಜೊತೆಗೆ ಆಧ್ಯಾತ್ಮಿಕ ಪ್ರಗತಿಯತ್ರ ಮತ್ತೆ ನಮ್ಮ ಮಿಥಿಲೆ ಅನ್ನೋದು ಅವನತಿಯನ್ನ ಆಗತ್ತೆ, ವಿದೇಹರ ಇದರಲ್ಲಿ ಅಯೋಧ್ಯೆಯಲ್ಲಿ ಲೀನ ಆಗತ್ತೆ, ಎಲ್ಲವೂ ಗೊತ್ತಾಗಿರುವಂತ ಸಮಯ ಆಗಿರೋದ್ರಿಂದ ಮತ್ತೆ ತನ್ನ 2 ಮುದ್ದಾದ ಹೆಣ್ಮಕ್ಳನ್ನ ಅವಸರದಲ್ಲಿ ಮದುವೆ ಮಾಡ್ಬೇಡಿ ಅಂತಾನೂ ಹೇಳ್ತಾ ಇದ್ಲು ಸುನೈನಾ. ಇಷ್ಟು ಬೇಗ ಯಾಕೆ ನನ್ ಮಕ್ಳಿಗೆ ಮದ್ವೆ, ಅವಸರ ಮಾಡ್ಬೇಡಿ, ನನ್ನ ಮಕ್ಳಿಗೆ ನಾನು ಇನ್ನೂ ಪ್ರೀತಿ ಕೊಡ್ಬೇಕು ಅನ್ನೋ ರೀತಿಯಾಗಿದ್ದಂತಹ ಸುನೈನಾ ಮಾತೆ ಈಗ 2 ಹೆಣ್ಮಕ್ಳನ್ನು ಕಳಿಸ್ಬೇಕಾಗಿದೆ. ಅದನ್ನ ಇಲ್ಲಿ ಮೀನಾಕ್ಷಿ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇದ್ದಾಳೆ. ಅದೊಂದು ದುಃಖ ತಪ್ತ ವಿದಯವಾಗಿತ್ತು. ಸುನೈನಾ ಮಾತೆಗೆ ಇದು ಅತ್ಯಂತ ಕಠಿಣ ಸಮಯ ಆಗಿತ್ತು. ಅವಳು ತನ್ನ ಮಣಿಕಟ್ಟಿನಿಂದ ಒಂದು ಕಂಕಣವನ್ನ ತೆಗೆದು ಊರ್ಮಿಳೆಯ ಮಣಿಕಟ್ಟಿಗೆ ತೊಡಿಸಿ ಹೇಳಿದ್ಲು, ಈ ಕಂಕಣವು ನಿನ್ನನ್ನು ಯಾವಾಗಲೂ ರಕ್ಷಿಸುತ್ತದೆ ಅಂತ ಆಶೀರ್ವಾದ ಮಾಡಿ ಒಂದು ಕಂಕಣವನ್ನ ಅವಳ ತೋಳ್ಗೆ ಕಟ್ತಾ ಇದ್ದಾಳೆ, ಮಣಿಕಟ್ಟಿಗೆ. ನೆಕ್ಸ್ಟ್ ಆಮೇಲೆ ಅವಳು ತನ್ನ ಕೊರಳಿನಲ್ಲಿರುವ ಸರದ ಪದಕವನ್ನ ತೆಗೆದು ಸೀತೆಯ ಕೊರಳಿಗೆ ಹಾಕಿದ್ಲು. ನಾನು ಮದುವೆಯಾಗಿ ಬರುವಾಗ ನನ್ನ ತಾಯಿ ಇದನ್ನ ನನಗೆ ನೀಡಿದ್ದಾಳೆ. ಇದು ಅವಳ ಅತ್ಯಮೂಲ್ಯವಾದ ಸ್ವತ್ತು. ನೀನು ಎಲ್ಲಿ ಹೋದ್ರು, ಸೀತಾಮಾತೆಗೆ ಹೇಳ್ತಾ ಇದ್ದಾಳೆ, ನೀನು ಎಲ್ಲಿ ಹೋದ್ರು ಇದನ್ನ ನಿನ್ನೊಂದಿಗೆ ಇಟ್ಕೋ. ಕಣ್ಣೀರ ಧಾರೆಯೊಂದಿಗೆ ಮಗಳ ಹತ್ರ ಹೇಳ್ತಾ ಇದ್ದಾಳೆ ಸುನೈನಾ. ನೋಡಿ, ತನ್ನ ತಾಯಿ ಕೊಟ್ಟಂತಹ ಅತ್ಯಮೂಲ್ಯವಾದ ಕೊಡುಗೆಯನ್ನ ತನ್ನ ಮುದ್ದು ಮಗಳು ಸೀತಾಗೆ ಕೊಡ್ತಾ, ಇದು ನೀನು ಎಲ್ಲಿ ಹೋದ್ರು, ಸೀತಾಮಾತೆ ತನ್ನ ಕಾಡಿಗೆ ಹೋದಾಗ್ಲೂನು ಮತ್ತೆ ರಾಮನ ವನವಾಸದಲ್ಲಿದ್ದಾಗ್ಲೂ ಕೂಡ ಇದೊಂದೇ ಪದಕವನ್ನ ಹಾಕೊಂಡಿರ್ತಾಳೆ. ಅದು ಅವಳಿಗೆ ರಕ್ಷಣೆಯನ್ನ ನೀಡತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ತಾಯಿ ಹೊರಗೆ ಕಳಿಸ್ತಾ ಕಣ್ಣೀರ ಧಾರೆಯನ್ನ ಮಕ್ಕಳೆದುರುಗಡೆ ಹರಿಸ್ತಾ ಇದ್ದಾಳೆ. ಜನಕ ಬಾಬಾ ಅವರು 2 ಮಕ್ಕಳನ್ನ ತನ್ನ ತೋಳುಗಳಲ್ಲಿ ಬರಸೆಳೆದುಕೊಂಡ್ರು. 2 ಮಕ್ಕಳನ್ನ ತೋಳಲ್ಲಿ ಅಪ್ಪಿ ಹಿಡ್ಕೊಂಡಿದ್ದಾರೆ ಜನಕ ಬಾಬಾ. ಮೌನವಾಗಿ ಅವರು ಅಪ್ಕೊಳ್ತಾ ನಂತರ ವಿದಾಯದ ಆಶೀರ್ವಾದವನ್ನ ನೀಡಿದ್ರು. ಹೆಣ್ಣು ಮಕ್ಕಳು ನಾವೇನ್ ಮಾಡ್ತೀವಿ, ಕಣ್ಣೀರ್ ಹಾಕ್ತಿವಿ. ಅಪ್ಪ ಕಣ್ಣೀರ್ ಹಾಕೋಕ್ಕಾಗಲ್ವಲ್ಲ. ಹಾಗಾಗಿ ಇಲ್ಲಿ ಸೀತಾಮಾತೆ ಮತ್ತೆ ಊರ್ಮಿಳೆ ಇಬ್ಬರನ್ನ ಮೌನವಾಗಿ ತಬ್ಬಿಟ್ಕೊಂಡಿದ್ದಾರೆ ಜನಕ ಬಾಬಾ. ಅವರು ಸೀತೆಗೆ ಹೇಳ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಹೇಳ್ತಾ ಇದ್ದಾರೆ, ನೀನು ಯಾರು, ನೀನು ಏಕೆ ಬಂದಿರುವೆ ಎಂಬುದನ್ನ ಯಾವಾಗಲೂ ನೆನಪಿಟ್ಕೋ. ನಿನಗೆ ಬೇಕಾಗಿರುವುದನ್ನ ನೀನು ಮಿಥಿಲೆಯಿಂದ ನೀನು ಪಡ್ಕೊಂಡಿದೀಯಾ, ನೀನ್ ಇದನ್ನ ಇಡೀ ಜಗತ್ತಿಗೆ ಹಂಚ್ಬೇಕು. ಅಂದ್ರೆ ನೋಡಿ, ಜನಕ ಬಾಬಾ ಅವ್ರಿಗೆ ಗೊತ್ತಿದೆ, ನೀನು ಜಗತ್ತನ್ನ ಪೋಷಿಸೋದಕ್ಕೋಸ್ಕರ ಬಂದಿದ್ಯಾ, ನೀನ್ ಇದನ್ನ ನೆನ್ಪಿಟ್ಕೋ ಅನ್ನೋದನ್ನ ಮತ್ತೆ ನೆನಪಿಸ್ತಾ ಇದ್ದಾರೆ ಸೀತೆಗೆ. ಅವಳು ಹೌದು ಅಂತ ತಲೆದೂಗ್ತಾ ಪಿತಾಜಿ ಅಂತ ಏನೋ ಹೇಳೋಕ್ ಬರ್ತಾ ಇದ್ದಾಳೆ ಪ್ರೀತಿಯಿಂದ. ಆದ್ರೆ ಜನಕ ಬಾಬಾ ಅವಳ ತುಟಿಗಳ ಮೇಲೆ ಬೆರಳಿಟ್ರು. ಇನ್ನೇನು ಮಾತಾಡ್ಬೇಡ, ಹೆಣ್ಣು ಮಗಳಲ್ವಾ, ಅಳ್ತಾಳೆ ಅನ್ನೋದಕ್ಕೋಸ್ಕರ ಇನ್ನೇನು ಮಾತಾಡ್ಬೇಡ ಅಂತ ಬಾಯಿ ಮೇಲೆ ಬೆರಳಿಟ್ಟು, ನಿನ್ ಹೃದಯದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನಗೆ ಗೊತ್ತು ಮಗಳೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶ್ರೀರಾಮನ ಕಡೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅಳುವಿನ ಧ್ವನಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೀತಾಮಾತೆಗೆ ಹೇಳಿ ಆಶೀರ್ವಾದವನ್ನ ಮಾಡಿ ಆ ಕಡೆ ಹೋಗಿ ಶ್ರೀರಾಮನ್ ಕಡೆ ನಿಂತ್ಕೋತಾ ಇದ್ದಾರೆ ಜನಕ ಬಾಬಾ.
ನಾನು ಮಿಥಿಲೆಯನ್ನು ಪ್ರೀತಿಸುವಷ್ಟು ಬೆಳೆದಿದ್ದೇನೆ. ಈಗ ರಾಮ ಹೇಳ್ತಾ ಇದ್ದಾರೆ. ರಾಮ ನೋಡಿ, ಕೆಲವೊಂದು ವಾರಗಳ ಸೀತಾ ಮಾತೆಯನ್ನ ಮದುವೆಯಾಗಿ ಮಾವನ ಮನೆಗೆ ಬಂದಂತ ಮಿಥಿಲೆ ರಾಜ್ಯಕ್ಕೆ ಬಂದಂತಹ ರಾಮ ಈ ಮಿಥಿಲೆನ ಬಿಡೋದು ನನಗೂ ಕಷ್ಟ ಆಗ್ತಾ ಇದೆ. ಹೇಗೆ ಸೀತಾ ಮಾತೆಗೆ ಕಷ್ಟ ಆಗ್ತಾ ಇದೆಯೋ ರಾಮರಿಗೂ ಕಷ್ಟ ಆಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದೆ, ನಾನು ಮಿಥಿಲೆಯನ್ನ ಪ್ರೀತಿಸೋಷ್ಟು ಬೆಳೆದ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮ ತುಂಬಾ ಪ್ರೀತಿ ಹಾಗೂ ದುಃಖ ಸ್ಪರ್ಶದಿಂದಿಗೆ ಹೇಳಿದ್ರು, ಮಿಥಿಲೆ ಈಗ ನನ್ನ ರಾಜ್ಯ ಅನ್ನೋ ತರ ಆಗ್ಬಿಟ್ಟಿದೆ, ನಾನು ನಿಮ್ಮಿಂದ ಬಹಳಷ್ಟು ಕಲ್ತ್ಕೊಂಡಿದ್ದೀನಿ. ಜನಕ ಬಾಬಾ ಅವ್ರಿಗೆ ಹೇಳ್ತಾ ಇದ್ದಾನೆ, ನನ್ನೆಲ್ಲ ದಿನಗಳನ್ನ ನಾನು ಇಲ್ಲಿ ಕಳೆಯೋದಕ್ಕೆ ಸಂತೋಷ ಪಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಬರ್ತೀನಿ, ಪದೇ ಪದೇ ಬರ್ತೀವಿ, ಸಂತೋಷವಾಗಿರೋಣ ಅನ್ನೋದನ್ನ ಹೇಳ್ತಾ ಇದ್ದಾರೆ ರಾಮ. ಜನಕ ಬಾಬಾ ಮುಗುಳ್ಳಕ್ಕೂ ಉತ್ತರಿಸಿದ್ರು, ರಾಮ್, ನಾನು ನಿಮಗೆ ಎಲ್ಲ ಜ್ಞಾನವನ್ನ ನೀಡಿದ್ದೇನೆ, ಅದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿ. ನಾನು ಏನು ಎಷ್ಟು ವಾರಗಳವರೆಗೂ ನೀವಿಲ್ಲಿದ್ರೋ ಅದ್ ಎಲ್ಲ ರೀತಿಯಾದಂತಹ ಜ್ಞಾನವನ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಎಲ್ಲವನ್ನ ಕಲ್ಸಿದೀನಿ. ಅದನ್ನ ನೀವು ಮತ್ತೆ ಸೀತಾ ಇಬ್ರು ಸೇರಿ ಅದನ್ನ ಲೋಕ ಕಲ್ಯಾಣಕ್ಕಾಗಿ ಜಂಟಿಯಾಗಿ ಮಾಡಿ ಅನ್ನೋದನ್ನ ಹೇಳ್ತಾ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಸ್ವಯಂ ಪ್ರೇರಣೆಯಿಂದ ಅವರು ರಾಮ ಮತ್ತು ಸೀತೆಯ ಅವರನ್ನ ತಮ್ಮ ಕೈಗಳಲ್ಲಿ ತೆಗೆದುಕೊಂಡ್ರು. ಅಂದ್ರೆ 2 ಕೈಗಳಿಂದ ಅವರಿಬ್ರು ತಬ್ಕೊಂಡಿದ್ದಾರೆ. ಹೇಳ್ತಾ ಇದ್ದಾರೆ, ಈಗ ನೀವು ಈಗ ಒಂದಾಗಿದ್ದೀರಿ, ನೀವೀಗ ವ್ಯಕ್ತಪಡಿಸುವ ಪ್ರೀತಿ ಭವಿಷ್ಯಕ್ಕೆ ಬುನಾದಿಯಾಗಿರುತ್ತದೆ. ಅಂದ್ರೆ ಈಗ ನೀವಿಬ್ರು ಒಂದಾಗಿದ್ದೀರಾ, ಮುಂದೆ ನಡೆಯೋದೆಲ್ಲವೂ ಅದ್ಭುತವೇ, ಶಕ್ತಿ ಅಂದ್ರೆ ಭವಿಷ್ಯ ಅಂದ್ರೆ ಭೂಮಾತೆಯ ಅವನತಿಗೆ ಕಾರಣ ಆಗಿರುವಂತದ್ದನ್ನೆಲ್ಲ ಹೋಗ್ಲಾಡ್ಸೋ ಶಕ್ತಿ ನೀವಾಗಿದ್ದೀರಿ ಅಂತ ಹೇಳ್ತಾ ಇರೋದು. ಮತ್ತು ಈ ಜಗತ್ತು ಮುಂಬರುವ ಸಹಸ್ರ ಶತಮಾನಗಳವರೆಗೆ ಪೋಷಿಸುತ್ತದೆ. ಸಾವಿರ ಶತಮಾನಗಳವರೆಗೆ ನೀವು ಹಾಕುವ ಈ ಭವಿಷ್ಯ ಏನಿದೆ ಅದು ಭೂಮಿಯನ್ನ ಪೋಷಿಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ನೀವೀಗ ಒಂದಾಗಿದ್ದೀರಿ, ನೀವೀಗ ವ್ಯಕ್ತಪಡಿಸುವ ಪ್ರೀತಿಯು ಭವಿಷ್ಯಕ್ಕೆ ಬುನಾದಿಯಾಗಿರುತ್ತದೆ ಮತ್ತು ಈ ಜಗತ್ತಿಗೆ ಮುಂಬರುವ ಸಹಸ್ರಮಾನಗಳವರೆಗೆ ಪೋಷಿಸುತ್ತದೆ. ಈ ಕುರಿತು ನನಗೆ ಯಾವುದೇ ಸಂಶಯ ಇಲ್ಲ ಅಂತ ಪ್ರೀತಿಯಿಂದ 2 ಕೈಗಳಲ್ಲಿ ರಾಮ ಸೀತೆಯನ್ನ ತಗೊಂಡು ಆಶೀರ್ವಾದ ಮಾಡ್ತಾ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಅನಿರೀಕ್ಷಿತವಾಗಿ ಸೀತೆ ಮತ್ತು ಊರ್ಮಿಳೆಯ ಜೊತೆ ಹೋಗುತ್ತಿರುವ 4 ಸೇವಕಿಯರ ಹತ್ತಿರ ಬಂದ್ರು. ನೋಡಿ, ಇಲ್ಲಿ ಜನಕ ಬಾಬಾ ನಾನು ಅಲ್ಲೇ ಹೇಳ್ದೆ, ಸೇವಕಿಯರನ್ನ ಹೇಗೆ ಬೀಳ್ಕೊಡ್ತಾರೆ ತನ್ನ ಹೆಣ್ಮಕ್ಳು ಅನ್ನೋ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅನಿರೀಕ್ಷಿತವಾಗಿ, ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಜನಕ ಬಾಬಾ ನಮ್ಮನ್ನ ಬಂದು ಬೀಳ್ಕೊಡ್ತಾರೆ, ನಮ್ಮನ್ನ ಮಾತಾಡಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಅನಿರೀಕ್ಷಿತವಾಗಿ ಸೀತೆ ಮತ್ತು ಊರ್ಮಿಳೆ ಜೊತೆ ಹೋಗ್ತಾ ಇರುವ 4 ಜನ ಸೇವಕಿಯರ ಹತ್ರ ಬಂದ್ರು, ನಮ್ಮನ್ನು ತಮ್ಮತ್ತ ಸೆಳೆದ್ಕೊಂಡ್ರು. ನೋಡಿ, ಅವರ ತೋಳುಗಳಲ್ಲಿ 4 ಹೆಣ್ಮಕ್ಳನ್ನ ಇಟ್ಕೊಂಡಿದ್ದಾರೆ, ತಬ್ಬಿಟ್ಕೊಂಡಿದ್ದಾರೆ. ನಿಮಗೆ ಆಶೀರ್ವಾದ ನೀಡದೆ ನಾನು ಕಳಿಸ್ತೇನೆ ಅಂತ ನೀವು ಭಾವಿಸಿದ್ದೀರಾ ಮಕ್ಳ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮಗೆ ಆಶೀರ್ವಾದ ನೀಡದೆ ಕಳಿಸ್ತೀನಿ ಅಂತ ನೀವು ಭಾವಿಸಿದೀರಾ ಮಕ್ಳ ಅಂತ ಕೇಳ್ತಾ ಇದ್ದಾರೆ. ನೀವು ಕೂಡ ನನ್ನ ಮಕ್ಕಳೇ ಆಗಿರುವಿರಿ. ತೋಳುಗಳಲ್ಲಿ 4 ಹೆಣ್ಮಕ್ಳನ್ನ ತಗೊಂಡು ತಬ್ಕೊಂಡು ಹೇಳ್ತಾ ಇದ್ದಾರೆ ಜನಕ ಬಾಬಾ, ಯಾವಾಗ್ಲೂ ನೀವು ಮಾಡುವಂತೆ ಅಂದ್ರೆ ಸೇವೆ ಏನ್ ಮಾಡಿದ್ದೀರಾ ಸೀತಾ ಮತ್ತು ಊರ್ಮಿಳೆಯನ್ನ ನೀವೇನು ಇದುವರೆಗೂ ನೋಡ್ಕೊಂಡಿದ್ದೀರಾ ಹಾಗೆ ಮುಂದೂ ಕೂಡ ಕಾಳಜಿ ವಹಿಸ್ತೀರಾ. ಜೊತೆಗೆ ನಿಮ್ಮ ಕಾಳಜಿಯನ್ನ ನೀವು ವಹಿಸ್ಕೊಳ್ಳಿ, ನೀವ್ ಅಲ್ಲಿ ಚೆನ್ನಾಗಿರಿ, ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ ಅಂತ 4 ಜನ ಹೆಣ್ಮಕ್ಳನ್ನ ತೋಳಲ್ಲಿ ಬಳಸ್ಕೊಂಡು ಹೇಳ್ತಾ ಇದ್ದಾರೆ. ಅಂತ ಹೇಳ್ಬಿಟ್ಟು ನಮ್ಮನ್ನ ಬಿಡುಗಡೆಗೊಳಿಸುವಂತೆ ಎಲ್ಲ ಹೆಣ್ಮಕ್ಳನ್ನ ಅಲ್ಲಿ ದೂರಕ್ಕೆ ಹೋಗಿ ನಿಂತ್ಕೋತಾ ಇದ್ದಾರೆ 4 ಹೆಣ್ಮಕ್ಳುನು. ಆದ್ರೆ ಪ್ರಶಾಂತವಾಗಿ ನನ್ನ ಕಡೆ ತಿರುಗಿದ್ರು ಜನಕ ಬಾಬಾ. ಅತ್ಯಂತ ಪ್ರೀತಿಯ ವಿಧಾನದಿಂದ ಹೇಳಿದ್ರು. ಮೀನಾಕ್ಷಿ ಹತ್ರ ತಿರುಗಿ ಹೇಳ್ತಾ ಇದ್ದಾರೆ, ನೀನು ನಿನ್ನ ತಂದೆಗೆ ಪ್ರಸನ್ನಗೊಳಿಸೋದಕ್ಕೆ ಪ್ರತಿಯೊಂದು ಸಮರ್ಥನೆಯನ್ನ ನೀಡಿರುವೆ. ಅಂದ್ರೆ ತಂದೆ ಏನು ಹೇಳಿದಾರೋ ಅದೇ ಅವ್ರನ್ನ ಪ್ರಸನ್ನಗೊಳಿಸೋದಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಕೊಡೋದಕ್ಕೋಸ್ಕರ ನಿನ್ನನ್ನ ಸಮರ್ಥನೆ ಮಾಡ್ಕೊಂಡು ಸೇವೆಯನ್ನ ಮಾಡಿದೀಯಾ ಮೀನಾಕ್ಷಿ. ನೀನು ಅವರ ನಿರೀಕ್ಷೆಗಳನ್ನ ಮೀರಿ ಹೋಗಿದ್ಯಾ. ನಿಮ್ಮಪ್ಪ ಹೇಗೆ ಸೇವೆ ಮಾಡ್ಬೇಕು ಅಂತ ಅವನು ನಿರೀಕ್ಷೆ ಮಾಡಿದ್ನೋ ಅದಕ್ಕಿಂತ ಹೆಚ್ಚಿನದಾಗಿ ನೀನು ಇಲ್ಲಿ ಸೇವೆ ಮಾಡಿದೀಯಾ ಅಂತ ಹೇಳ್ತಾ ಇದ್ದಾನೆ. ಅವನು ಇದರ ಕುರಿತು ತಿಳಿದಿದ್ದಾನೆ. ನೋಡಿ,
ಅವನು ಇದರ ಕುರಿತು ತಿಳ್ಕೊಂಡಿದ್ದಾನೆ ಎಂಬುದರಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ. ಅಂದ್ರೆ ಇಲ್ಲಿ ಅವನ ಸೋಲ್ ಎನರ್ಜಿ, ಅವನ ಆತ್ಮ ಸಂತೋಷ ಪಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಸಮರ್ಪಣೆಯ ಮೂಲಕ ನೀನು ಅವನಿಗೆ ಮಹಾನ್ ಗೌರವವನ್ನ ತಂದಿದ್ದೀಯಾ ಮೀನಾಕ್ಷಿ. ನೀನ್ ಯಾವಾಗ ಮನಸ್ಫೂರ್ತಿ ಸೇವೆ ಮಾಡಿದ್ಯೋ ಅವನಿಗೊಂದು ಮಹಾ ಗೌರವವನ್ನ ತಂದಿದ್ದೀಯಪ್ಪ ಅಂತ ಹೇಳ್ತಾ ಇದ್ದಾನೆ. ಅವರು ಏನೆಲ್ಲ ಹೇಳಿದ್ರು ಅನ್ನೋದು ನನಗೆ ಮುಖ್ಯ ಆಗ್ಲಿಲ್ಲ. ಆದ್ರೆ ನಿನ್ನ ಅಪ್ಪನಿಗೆ ಗೌರವ ತಂದಿದೀಯಾ ಅಂತ ಹೇಳಿದ್ರಲ್ಲಿ ನನಗೆ ಸಮರ್ಥನೆ ಹೆಚ್ಚಾಗಿ ಸಂತೋಷ ಆಯ್ತು ಅಂತ ಇಲ್ಲಿ ಮೀನಾಕ್ಷಿ ಈ ಕ್ಷಣದಲ್ಲಿ ಜನಕ ಬಾಬಾ ಅವರಿಂದ ಬೀಳ್ಕೊಡುವ ಸಮಯ ಬಂದಿದೆ ಅನ್ನೋದನ್ನ ನಾನು ಆಗ ಅರ್ಥ ಮಾಡ್ಕೊಂಡೆ. ಇದುವರೆಗೂ ಕೂಡ ನನ್ನನ್ನ ರಕ್ಷಣೆ ಮಾಡಿದಂತಹ ಜನಕ ಬಾಬಾ ಈಗ ನನ್ನನ್ನ ಬೀಳ್ಕೊಡ್ತಾ ಇದ್ದಾರೆ ಅನ್ನೋದನ್ನ ನನ್ಗ ಆಗ ಅರ್ಥ ಆಯ್ತು. ಯಾವಾಗ ಆಶೀರ್ವಾದ ಮಾಡಿದ್ರೋ ಇನ್ನ ಅವರು ನನ್ನನ್ನ ಇದುವರೆಗೂ ನೋಡ್ಕೊಂಡಿದ್ದಕ್ಕೆ ಈಗ ನಾವು ಬೀಳ್ಕೊಡ್ಬೇಕಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊತಾ ಇದ್ದಾಳೆ. ಮತ್ತೆ ಅವರು ನಮ್ಮ ರಕ್ಷಕರು ಆಗಿದ್ರು, ಮತ್ತೆ ಸಮರ್ಥಕರು, ಮತ್ತೆ ಸರ್ವಸ್ವವೂ ನನ್ಗೆ ಜನಕ ಬಾಬಾ ಆಗಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನನ್ನ ತಂದೆ ಮತ್ತು ನನ್ನ ಗತಕಾಲಕ್ಕೆ ಅವರೊಂದು ಕೊಂಡಿ ಆಗಿದ್ರು. ಈ ಕೊಂಡಿಯನ್ನ ನಾನು ಹಿಂದೆ ಬಿಟ್ಟು ನನ್ನನ್ನ ಮಾರ್ಗದರ್ಶಿಸುವ ಮಾತೆಯ ಪ್ರೀತಿ ಮತ್ತು ನಂಬಿಕೆಯೊಂದಿಗೆ ಅಜ್ಞಾತದ ಕಡೆಗೆ ಹೊರಟಿದ್ದೇನೆ. ಅಜ್ಞಾತ ಅಂದ್ರೆ ಇಲ್ಲಿ ನನಗೆ ಏನು ಅಂತ ಗೊತ್ತಿಲ್ಲ, ಅಜ್ಞಾನ, ನನ್ಗಲ್ಲಿ ಏನ್ ನಡೆಯುತ್ತೆ ಮುಂದೆ ಅನ್ನೋದು ಗೊತ್ತಿಲ್ಲ. ಮಾತೆಯ ಜೊತೆ ನಾನು ಅವಳು ಹೇಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾಳೋ ಆ ದೈವಿಕ ಶಕ್ತಿ ಜೊತೆ ನಾನು ಮುಂದೆ ಹೊರಟಿದ್ದೇನೆ. ಇದುವರೆಗೂ ನಾನೇನು ಚೈನ್ ಅನ್ನ ಏರ್ಪಡಿಸ್ಕೊಂಡಿದ್ನೋ ನನ್ನ ಅಪ್ಪನ ಗತಕಾಲದ ಶಾಪಗಳ ಬಗ್ಗೆ ಎಲ್ಲವನ್ನ ಬಿಟ್ಟು ನನ್ನ ಮುಂದಿನ ಕಾರ್ಯದ ಕಡೆ ನಾನು ಹೊರಟಿದ್ದೇನೆ ಅನ್ನೋದನ್ನ ನಿಶ್ಚಯ ಮಾಡ್ಕೊತಾ ಇದ್ದಾಳೆ ಮನಸ್ಸಲ್ಲೇ. ಮುಂದೆ ಏನಿದೆ ಎನ್ನುವುದು ನನಗೆ ತಿಳಿದಿಲ್ಲ, ಆದ್ರೆ ನಾನು ಮಾತೆಯೆಡೆಗೆ ನೋಡೋದಕ್ಕೆ ತಿರುಗ್ತಿದ್ದಂತೆ ಸೀತಾ ಮಾತೆಗೆ ಒಂದು ಅದ್ಭುತ ಸಂತೋಷ ಕಾಣ್ತಾ ಇತ್ತು, ಹರಿತಾ ಇತ್ತು. ಅವಳು ಎಲ್ಲರಿಗೂ ಯಾವುದೋ ಒಂದು ಎನರ್ಜಿನ ಬಿಡುಗಡೆ ಮಾಡ್ತಾ ಇದ್ದಂತೆ ಕಂಡ್ಲು ಅನ್ನೋ ರೀತಿಯಾಗಿ ತುಂಬಾ ಸಂತೋಷವನ್ನ ಹರಿಸ್ತಾ ಇದ್ಲು. ಅದನ್ನ ನಾನು ಕೂಡ ಅನುಭವಿಸ್ದೆ ಅಂತ ಹೇಳ್ತಾ ಇದ್ದಾಳೆ. ಆ ಸಂತೋಷದ ಎನರ್ಜಿಯನ್ನ ಅಲ್ಲೆಲ್ಲ ಫ್ಲೋ ಮಾಡ್ತಾ ಇದ್ದಾಳೆ ಸೀತಾ. ಅದು ಧ್ಯಾನದಲ್ಲಿರೋರ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಹೇಗೆ ನಾವು ಪ್ರೀತಿಯನ್ನ ಹರಡೋದು ಅನ್ನೋದನ್ನ ಧ್ಯಾನದ ಮೂಲಕ ನಾವು ಕಂಡುಕೋತೀವಿ ಅಲ್ವಾ. ಆ ಪ್ರೀತಿಯನ್ನ ಅಲ್ಲಿರೋರ್ಗೆ ಎಲ್ಲರಿಗೂ ಸಂತೋಷವನ್ನ ಹರಿಸ್ತಾ ಇದ್ದಾಳೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಆ ಪ್ರೀತಿಯನ್ನ ನಾನು ಕೂಡ ಅನುಭವಿಸ್ದೆ, ಸೀತಾ ಮಾತೆ ಕೊಡ್ತಾ ಇರೋ ಪ್ರೀತಿಯನ್ನ ಅಂತ. ಇದು ನಾನು ಮಾಡಿದ ಆಯ್ಕೆ ಆಗಿರ್ಲಿಲ್ಲ ಎಂಬುದು ನನಗೆ ಗೊತ್ತು. ನಾನು ಏನ್ ಜೀವನ ಪಡ್ಕೊಂಡಿದ್ದೀನೋ ಇದು ನಾನು ಆಯ್ಕೆ ಮಾಡಿಲ್ಲ. ಅವಳಂತೆಯೇ ನಾನು ನನ್ನ ಪ್ರೀತಿಯನ್ನ ಮಿಥಿಲೆಯನ್ನ ಬಿಡುವುದು ಮತ್ತು ಅಯೋಧ್ಯೆಯಲ್ಲಿ ಹೊಸ ಜೀವನವನ್ನ ಪ್ರಾರಂಭಿಸೋದು ನನ್ನ ವಿಧಿ ಅಂತ ಅನ್ಕೊಂಡೆ ಅಂತ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಇಲ್ಲಿ ಇದುವರೆಗೂ ಸೀತಾ ಮಾತೆಯ ಜೊತೆ ಹೇಗೆ ಹೋದೆ ಅನ್ನೋದನ್ನ ಹೇಳಿದ್ದಾಳೆ. ನೆಕ್ಸ್ಟ್ ರಾಮನ ರಾಜ್ಯದಲ್ಲಿ ಜನಕ ಬಾಬಾನ ಬಿಟ್ಟು ಈಗ ರಾಮನ ರಾಜ್ಯಕ್ಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಈ 4 ಜನ ಹೆಣ್ಮಗಳು ಜೊತೆಗೆ ಗಂಡನ ಮನೆಗೆ ಸೀತಾ ಮತ್ತು ಊರ್ಮಿಳಾ. ಅಯೋಧ್ಯೆನಲ್ಲಿ ಹೇಗೆ ಹೊಂದ್ಕೋತಾರೆ, ಏನೆಲ್ಲ ನಡೆಯುತ್ತೆ, ಹೇಗಿತ್ತು ಅಯೋಧ್ಯೆ ಅನ್ನೋದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.